ಸಾರ್ ನಿಂಗೇನು ತೊಂದ್ರೆ ಕೊಡ್ತಿಲ್ಲ ತಾನೇ? ನೋಡಕ್ಕ ಅವ್ವ ಹೇಗೆ ಹೇಳ್ತಿದ್ದಾಳೆ, ನೀನೇ ಹೇಳು. ತಾನಾ ಹೆಂಗಿದ್ಯವಿ? ಸಂದಾಕಿದೀನವ್ವ, ಮಾತ್ರೆ ತಗೊಂಡ? ಅಲ್ಲೇನು ಸಮಸ್ಯೆ ಇಲ್ಲ ತಾನೇ? ಸಮಸ್ಯೆನಾ? ಏನವ್ವ ಅದು? ಸುಮಾ, ಲೋಕ ರೂಢಿ ಯೋನು ಕೇಳಂಗೆ ಇಲ್ವಾ? ಅವ್ವ ಇಲ್ಲಿ ಯೋನು ತೊಂದ್ರೆ ಇಲ್ಲ, ಮೆಸ್ಸೆಲ್ಲ ಸಂದಾಗ ನಡೀತಾಯ್ತಾ? ಪುರ್ಸಿ ಶಾಂತವ ಎಲ್ಲ ಬತ್ತಾವ್ರ? ಬತ್ತಾವ್ರೆ, ದೇವ್ರ ಇಟ್ಟಂಗ್ ಸಂದಾಗ ನಡೀತಾ ಐತೆ. ನೀವ್ ಈ ಕಡೆ ಎಲ್ಲ ತಲೆ ಕೆಡಿಸ್ಕೊಬೇಡ್ರಿ ಕಣವ, ನಿಮ್ಮೆಲ್ಲರ ಆರೋಗ್ಯನು ನೋಡ್ಕೊಳ್ಳಿ. ಮನೇಲೆಲ್ಲೂ ಸಂದಾಕ್ ಅವ್ರ ತಾನೆ? ಯೋನು ತೊಂದ್ರೆ ಇಲ್ಲ ಅವ್ವ, ಎಲ್ರು ಸಂದಾಕ್ ಅವ್ರೆ. ಹಾನಾ ಸುಮಾ ಹುಡ್ಗಾಡ್ದಾಗೆ ಮೈ ಮರ್ಬಿಡ್ತಾಳೆ, ಹೊಸಿ ನೋಡ್ಕೊಳವ. ನಾನೇನ್ ಮೈ ಮರಿತಿಲ್ಲ ಅವ್ವ, ನಾನು ಇವಾಗ ಓದ್ಕೋತಾ ಇದ್ದೇನೆ. ಸರಿ, ಟೇಮ್ಗೆ ನಿದ್ದೆ ಮಾಡು. ಅಲ್ಲಿ ಯಾರು ಏನಂದ್ರು ಅನ್ಸರ್ಸ್ಕೊ ಹೋಗು. ಸರಿ ಅವ್ವ. ಸರಿ ಕಣ್ರವ್ವ, ಹುಷಾರು. ಸರಿ ಕಣವ್ವ, ಹುಷಾರು. ಅಕ್ಕ, ನಾನು ಓದ್ಕೋತಾ ಇರ್ತೀನಿ, ನೀನ್ ನಿದ್ದೆ ಬಂದ್ರೆ ನೀನ್ ಮಲ್ಕೋ. ಸರಿ ಕಣ. ಎತ್ತಾಗ್ಲಿ ಒಂದಲ್ಲ ಒಂದ್ ದಿವ್ಸ ಈ ಮನೆ ಬಿಟ್ಟು ಹೋಗೇ ಹೋಯ್ತಾರೆ ಅಂತ ಮನಸ್ಸಿಗೆ ಗೊತ್ತಿದ್ರು ಎಲ್ಲಾರು ಒಟ್ಟಾಗಿರ್ಬೇಕು ಅಂತ ಈ ಮನ್ಸು ಯಾಕೆ ಹಠ ಮಾಡ್ತದೋ ಏನೋ ಗೊತ್ತಿಲ್ಲ. ಈ ಕೈನಾಗೆ ಜ್ಞಾನ ಸಂಪತ್ತು ಎಲ್ಲ ಐತೆ ಅಂತ ಅವ್ವ ಯಾವಾಗ್ಲೂ ಹೇಳೋಳು. ಈ ಕೈನಾಗೆ ಒಳ್ಳೆ ಕೆಲ್ಸಗಳನ್ನ ಮಾಡ್ಸು ಚಾಮುಂಡಪ್ಪ ತಾಯಿ. ನಾವ್ ರಿಸಲ್ಟ್ ಬರ್ಲಿ, ಇನ್ಮೇಲಿಂದ ಈ ಕೆಲಸ ಎಲ್ಲ ನಾನು ಮಾಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ. ಅವನ್ ಬಿಟ್ಟು ಒಂದ್ ದಿವಸನು ನೀನ್ ಇದ್ದೋಳೆ ಅಲ್ಲ. ಅವನ್ ಮನ್ಯಾಗ ನೀನ್ ಹೆಂಗಿದ್ದೋ ಇಲ್ಲೂ ಹಂಗೆ ಇರೋ ತರ ನಾನ್ ನಿನ್ನ ನೋಡ್ಕೋತೀನಿ. ಏನೇ ಕಷ್ಟ ಸಂಕಟ ಇದ್ರು ಅದ್ ಯಾವ್ದು ಮನೆಯವ್ರಿಗೆ ಗೊತ್ತಾಗದೆ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಂದಾಗ ಓದಿ ಅವಂಗೆ ಯಾವುದೇ ರೀತಿ ಕೊರತೆ ಕೊರಗು ಇಲ್ಲಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಚುಕ್ಕಿ ಒಂದ್ ಮಿಸ್ ಆದ್ರೂ ರಂಗೋಲಿ ಸರಿಯಾಗೇ ಬರೋದಿಲ್ಲ ಅಲ್ವಾ? ಪೂರ್ತಿ ರಂಗೋಲಿ ಒರೆಸಿ ಮತ್ತೆ ಹಾಕ್ಬೇಕಾಗತ್ತೆ. ನಾವು ಮಾಡಿರೋ ತಪ್ಪುಗಳು ಸರಿ ಮಾಡ್ಕೊಳಕ್ಕೆ ಇದೇ ತರ ಆಪ್ಷನ್ ಇರ್ಬೇಕಿತ್ತಲ್ಲ. ಅದಕ್ಕೆ ಬೆಳಗ್ಗೆನೆ ಯಾಕೆ ಬೇಜಾರು? ಬೇಜಾರಲ್ಲ, ಕಾಳಜಿ. ಅವನ್ಗೆ ಚಂದ್ರುಗೆ ನನ್ನಿಂದ ಬರೀ ತೊಂದ್ರೆ. ಕಡೆ ಪಕ್ಷ ಚಂದ್ರುಗ್ ನಾನೊಂದು ಒಳ್ಳೆ ಫ್ರೆಂಡ್ ಆಗಿದ್ದಿದ್ರೆ ಬೇಕಾದಾಗ ಕಷ್ಟ ಸುಖ ಹೇಳ್ಕೋಬಹುದಾಗಿತ್ತು. ಆದಷ್ಟು ಬೇಗ ಹಾಗೆ ಆಗತ್ತೆ, ನೀವು ಚಿಂತೆ ಮಾಡಬೇಡಿ. ಸರಿ, ನಾನು ಎಲ್ಲಿರ್ಗೂ ಹೋಗಿ ಕಾಫಿ ತರ್ತೀನಿ, ನಿನ್ಗೂ ಇಲ್ಲೇ ತರಲಾ? ಪರವಾಗಿಲ್ಲ, ಅದಕ್ಕೆ ನಾನೇ ಬಂದು ತಗೋತೀನಿ. ಸರಿ. ಮಿಸ್ ರಂಗೋಲಿ ಆಗ್ತವ್ರೆ, ಹೋಗಿ ಮಾತಾಡ್ಸ್ಕೊಬತ್ತೀನಿ. ಯಾಕೆ ನನ್ನ ಹೀಗೆ ನೋಡ್ತಿದ್ದೀರಾ? ರಂಗೋಲಿನ ನೀವು
ಪಪ್ಪೆಸ್ ಎಲ್ಲ ಬಿಡ್ತಿದ್ರಲ್ಲ ಅದಕ್ಕೆ ನೋಡ್ತಿದ್ದೆ. ಅದಕ್ಕೆ ರಂಗೋಲಿನ ನೋಡ್ಬೇಕು, ನನ್ನ ಯಾಕೆ ನೋಡ್ತಿದ್ದೀರಾ? ಇಲ್ವಲ್ಲ. ಓ ಹಂಗಾದ್ರೆ ನೀವು ನನ್ನ ನೋಡ್ತಿದ್ರ ಅಂತ ಆಯ್ತು. ಹೇ ಇಲ್ಲಪ್ಪ. ಮೆಸ ನಿಮ್ ಕೆನ್ನ ಕೆಂಪಾಗೋಯ್ತು. ಸುಮ್ನೆ ಏನೇನೋ ಹೇಳ್ಬಿಡಿ ಶ್ರೀ, ನಂಗೆ ರಂಗೋಲಿ ಹಾಕಕ್ ಬಿಡಿ. ಮೆಸೋ ನವಿಲ್ ನೋಡಕ್ ಸಂದಾಗೆ ಕಾಣಿಸುತ್ತೆ, ಆದ್ರೆ ಗರಿ ಬೀಸಿದಾಗ ಇನ್ನೂ ಸಂದ ಕಾಣಿಸಂಗೆ ನೀವು ಸೀರೆ ಉಟ್ಕೊಂಡಿದ್ರೆ ಸಂದ ಕಾಣಿಸಿರೋದು. ಅಂದ್ರೆ ಈಗ ನಾನ್ ಚೆನ್ನಾಗ್ ಕಾಣ್ತೀರಾ? ಇಲ್ಲ ಈಗ್ಲೂ ಸಂದಾಗೆ ಇದ್ದೀರಾ, ಆದ್ರೂ ಸೀರೆ ಉಟ್ಕೊಂಡಿದ್ರೆ. ಏನಂದ್ರೆ? ನೀವು ದಿನ ಮುಂಜಾನೆ ಈ ಚಿನ್ನದ ಬೆಳಕಲ್ಲಿ ರಂಗೋಲಿ ಬಿಡಿಸ್ತಿದ್ರೆ ಆ ಸೂರ್ಯನೂ ನಾಚ್ಕೊಂಡ್ ಮರೆಯಾಗೋಯ್ತಾನೆ ಅಂತಂದೆ. ಆಮೇಲೆ ಜಗತ್ತು ಬೆಳ್ಕೊ. ಏನ್ ಹಿಂಗ್ ಮಾತಾಡ್ತಿದ್ಯಾ? ಏನು ಅಂತ ಸರಿಯಾಗಿ ಹೇಳು. ಅದ್ಯಾವನವನು ಮೆಸ್ ಮುಂದೆ ಗಲಾಟೆ ಮಾಡಿದ್ನಲ್ಲ, ಏನಾದ್ರ ಕತೆ ಸರಿಯಾಗಿ ಹೇಳು ಡ್ಯಾಡಿ. ಅದೇನಂತ ಸೀರಿಯಸ್ ಮ್ಯಾಟರ್ ಅಲ್ಲ ಬಿಡ್ಲಾ. ಡ್ಯಾಡಿ ಇವಾಗ ಸತ್ಯ ಏನು ಅಂತ ಹೇಳಿದ್ರೆ ಸರ್ವೋಯ್ತು. ಸುಮ್ಕೆ ಮಾತ್ಬೇಡ, ಏನು ಅಂತ ಸರಿಯಾಗಿ ಹೇಳು. ಅವ್ನು ಕುಡ್ದ್ಬಿಟ್ಟಿದ್ನಲ್ಲ, ಮೈ ಮ್ಯಾಗ ಜ್ಞಾನ ಹೇಳ್ದಂಗೆ ಬಾಯಿ ಬಂದಂಗೆ ಮಾತಾಡ್ದ ಅಷ್ಟೇ. ಸುಳ್ಳು, ಅವನು ಕುಡ್ದಿರ್ಲಿಲ್ಲ. ನಂಗೆ ಗೊತ್ತು ಡ್ಯಾಡಿ, ನೀನು ಪುಟ್ಟವನ್ ಮನೆ ಮೆಸ್ಸು ಪತ್ರನ ಅವನ್ ತಾವ ಅಡ ಮಡಗಿದ್ಯಾ ಅಲ್ಲ? ಇಲ್ಲ ಕಲ. ಯಾಕೋ ನನ್ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತಾ ಡ್ಯಾಡಿ? ಅಲ್ಲಿ ನೋಡಿದ್ರೆ ಮಮ್ಮಿ ಪುಟ್ಟವನ್ಗೆ ಮೇಲಿನ ಮೇಲೆ ತೊಂದರೆ ಕೊಡ್ತಾನೆ ಐತೆ. ನೀನು ಏನಾರ ಅವನ್ ವಿಷಯದಲ್ಲಿ ಕಿತಾಪತಿ ಮಾಡಿದ್ಯೋ, ನಾನ್ ಮಾತ್ರ ಸುಮ್ಕೆ ಇರಕ್ಕೆಲ್ಲ ಹೇಳ್ತೀವನಿ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಲ್ಲ ನಿಂಗೆ? ಇಲ್ಲ, ನೀನು ಅವನ್ ಮೆಸ್ಸು ಮನೆ ಪತ್ರನ ಒಯ್ಯನ್ ತಗೊಂಡ ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ, ಆದ್ರೆ ಅದೆಲ್ಲ ನಕಲಿ. ಯಾಕೆ ಹಿಂಗ್ ಮಾಡಿದೆ ಡ್ಯಾಡಿ? ತಪ್ಪಲ್ವಾ? ಆಗ ನಂಗೆ ಹೊಸ ದುಡ್ಡಿಗೆ ಅರ್ಜೆಂಟ್ ಇತ್ತು ಕಲ. ನೋಡ, ಸತ್ವಾಗ್ಲೂ ಹೇಳ್ತೀನಿ, ನನ್ನಿಂದ ಆ ಪುಟ್ಟವಿಗಾಗ್ಲಿ ಅಮ್ಮೆಸ್ಗಾಗ್ಲಿ ಏನು ತೊಂದರೆ ಹಾಕಿಲ್ಲ. ಸ್ನೇಹ ಹೇಳಿದ್ದು ನಿನ್ಗೆ ಗೊತ್ತಿರ್ಬೇಕಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಡ್ಯಾಡಿ, ನಿನ್ ಏನಾನ ಮಾಡ್ಕೋ, ಆದ್ರೆ ಅವ್ವಂಗೇನು ತೊಂದರೆ ಆಗ್ಬಾರ್ದು. ಒಂದ್ ಪಕ್ಷ ಆಯ್ತು ಅಂತ ಇಟ್ಕೋ, ಈ ಪುಡ್ಸಿ ನಿನ್ ಮಗನಾಗಿರಕ್ಕಿಲ್ಲ, ಹುಷಾರ್. ಎಲ್ಲ ಇವನ ಅಲ್ಲ, ಇವನಿಗೆ ನಾನು ಒತ್ತಾಗಿದ್ರೆ ನನಗೆ ಬೈದು ಹೋಯ್ತಾವನಲ್ಲ. ಪರವಾಗಿಲ್ಲ ಕಲ, ಸ್ನೇಹನ್ ತಮ್ಮ ಅನ್ಸ್ಕೊಳಕ್ ಲಾಯಕ್ಕಾಗಿದಿ. ಇದಕ್ಕೆ ಹೇಳೋದು ಅನ್ಸತ್ತೀರಿ, ಅದೃಷ್ಟ ಚೆನ್ನಾಗಿದ್ರೆ ಬೆಟ್ಟದಂತ ಕಷ್ಟ ಮಂಜನ ಹಾಕಿ ಕರಗುತ್ತೆ ಅಂತ. ಕೌಸಲ್ಯ, ನೀನು ಯಾವ ಅದೃಷ್ಟದ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ ರೀ, ಮುಳ್ಳಿಗೆ ಈ ಕೆಲಸ ಸಿಕ್ಕಿದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರೂ ಅವನು ಈ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟು ಸಲೀಸಾಗಿ ಒಪ್ಕೊಳ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸಲೀಸ? ರಾಯರು ಸುಲಭವಾಗಿ ಆ ಕೆಲಸಕ್ಕೆ ಒಪ್ಕೊಳ್ಳಿ ಅಂತಾನೆ 10 ಲಕ್ಷ ದಂಡ ಕಟ್ಟಿರೋದು. ಅದು ನಿಜಾನೇ. ನಮ್ಮ ಹತ್ರ ಈ ದುಡ್ಡನ್ನ ಹುಂಡಿಗೆ ಹಾಕ್ದಂಗಾಯ್ತು, ನಮಗೇನು ಲಾಭ ಇಲ್ಲ. ಅಂದ್ರೆ ಪುಟ್ಟಕ್ಕನ ಹತ್ರ ಇಸ್ಕೊಂಡಿದ್ದ ದುಡ್ಡು ಮುರಳಿ ಕೆಲಸಕ್ಕೆ ಅಂತ ಕೊಟ್ಟಾಯ್ತು. ಆದ್ರೆ ಅವನು ನಮ್ಮ ಮಾತು ಕೇಳ್ತಾನೆ ನಂಬಿಕೆನೇ ಇಲ್ವಲ್ಲೇ. ಅವನ್ಗೆ ಈ ವಿಷಯ ಗೊತ್ತಾದ್ರೆ ತಾನೇ ಸಮಸ್ಯೆ ಆಗೋದು. ಅದಕ್ಕೆ ಇದನ್ನ ನಾವು ಗುಟ್ಟಾಗಿಟ್ಟಿರ್ಬೇಕು. ಹಿಂಗ್ ಏನೋ ಮಾಡಿರ್ತೀರಾ ಅಂತ ಮೊದ್ಲೇ ಅನ್ಕೊಂಡಿದ್ದೆ. ಹೌದು, ನಮ್ಮ ಅವ್ವ ಕೊಟ್ಟಿರೋ ದುಡ್ಡನ್ನ ಇವ್ರಿಗೆ ಬೇಕಾದಂಗೆ ಬಳಸ್ಕೊತಾವ್ರೆ ಅಂದ್ರೆ ಆ ದುಡ್ಡಲ್ಲೇ ನನ್ನ ಸುಮ್ಮನ್ ಫೀಸ್ ಯಾಕೆ ಕಟ್ಟಬಾರ್ದು? ಕಾಫಿ ಸೂಪರ್ ಆಗಿದೆಯಮ್ಮ. ಎಷ್ಟಾದ್ರೂ ಹೋಟ್ಲಲ್ಲಿ ಪಳಗಿರೋ ಕೈ ಅಲ್ವಾ, ಚೆನ್ನಾಗೇ ಇರುತ್ತೆ. ಏನಣ್ಣ ನೀನು, ನಿನ್ನ ಹೆಸರಿ ಹೊಡೆದ್ರೆ ಸಾಕು ಊರಲ್ಲಿದ್ದವರೆಲ್ಲ ಹುಮ್ಮಸ್ಸಿಂದ ಓಡಾಡ್ತಾರೆ. ಅಂತದ್ರಲ್ಲಿ ನೀನ್ ಇಲ್ಲಿ ಬಂದು ಫೀಲಿಂಗ್ ಅಲ್ಲಿ ಕುತ್ಕೊಂಡಿದ್ಯಲ್ಲ, ಏನಾಯ್ತಣ್ಣ? ಲೈ ಬುಂಗ್ಸೆ, ನಾವ್ ಯಾರಿಗಾನ ಹೊಡೆದ್ಬಿಟ್ರೆ ಅಥವಾ ಬೈದ್ಬಿಟ್ರೆ ನಾವೇ ಧೈರ್ಯವಂತರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ
ನಮ್ ಕೈಯಲ್ಲಿ ಆಗದೆ ಇದ್ದಾಗ ಬೇರೆಯವರು ಆಡೋ ಮಾತನ್ನ ಕೇಳಿಸ್ಕೊಂಡು ಸುಮ್ಕೆ ಕೂರಕ್ಕೂ ಧೈರ್ಯ ಬೇಕು ಅಂತ ಈಗ ಗೊತ್ತಾಯ್ತು. ಯಾಕಣ ಎಂತಾಯ್ತು? ಅತ್ತಿಗೇನಾದ್ರೂ ಹೇಳಿದ್ರ? ಇಲ್ಲ ಕಲ, ಬರೀ ಹೆಣ್ಮಕ್ಳಿರೋ ಮನೆಯಾಗೆ ನನ್ನ ಅಳಿನಾಗೆ ಅವ್ರ ಕಷ್ಟ ಕಾಲದಲ್ಲಿ ನಾನೇನು ಸಹಾಯ ಮಾಡಕ್ ಆಗ್ತಲ್ಲ ಅನ್ನೋದೇ ನಂಗೆ ಸಾನೆ ಹಿಂಸೆ ಆಯ್ತೈತೆ. ಆದ್ರೂ ನಾನು ಕೆಲ್ಸಕ್ಕೆ ಹೋಗಿದ್ರೆ ಮೆಸ್ಗೂ ಖೋ ಕಾಲೇಜ್ ಫೀಸ್ಗೂ ಅನುಕೂಲ ಆಯ್ತಿತ್ತು. ನನ್ನ ಕೈಯಲ್ಲಿ ಏನು ಮಾಡಕ್ ಆಯ್ತಿಲ್ಲ ಅನ್ನೋದೇ ನಂಗೆ ಸಾನೆ ಹಿಂಸೆ ಆಯ್ತೈತೆ ಕಲ. ಅಣ್ಣ, ನಿನ್ನ ಹತ್ರ ಸಹಾಯ ಮಾಡೋ ಮನಸ್ಸುಂಟಲ್ಲ, ಅಷ್ಟು ಸಾಕಣ. ನಿನ್ನ ಹತ್ರ ದುಡ್ಡಿದ್ದಾಗ ಎಷ್ಟು ಜನಕ್ಕೆ ಉಪಕಾರ ಮಾಡಿಲ್ಲ ಹೇಳು? ಅದು ಅಲ್ಲದೆ ದುಡ್ಡು ಸಹಾಯ ಮಾಡೋದು ಮಾತ್ರ ಉಪಕಾರ ಅಲ್ಲ ಕಣಣ್ಣ. ಅತ್ತಿಗೆ ಮನೆನ ಬೆಟ್ಟದಂಗ್ ನಿಂತು ಅವ್ರ ಕಷ್ಟದಲ್ಲಿ ಜೊತೆಗೆ ನಿಂತಿದ್ಯಾ, ಇದಕ್ಕಿಂತ ಇನ್ನೇನು ಬೇಕಣ್ಣ? ಅಣ್ಣ, ನಿನ್ ತ್ಯಾಗ ಏನ್ ಗೊತ್ತಾ? ನೀನು ಬಂಗಾರಮ್ಮನ ಮಗ ಅನ್ನೋದೇ ಮರ್ತ್ಬಿಟ್ಟಿದ್ಯಾ. ಆದ್ರೂ ನನ್ನ ಕೆಲ್ಸಕ್ಕೆ ಹೋಗಿದ್ರೆ ಮೆಸ್ಗೂ ಖೋ ಕಾಲೇಜ್ ಫೀಸ್ಗೂ ಅನುಕೂಲ ಆಯ್ತಿತ್ತು. ಅಣ್ಣ, ನೀನ್ ದುಡ್ಡು ಕೊಟ್ಟಿದ್ರು ಪುಟ್ಟ ಕೈ ಇಸ್ಕತ್ತಿದ್ರ? ಅದು ದಿಟ್ವೆ. ಪುಟ್ಟಕ್ ನಂಗೆ ಬಾಳ್ವೆ ಮಾಡಕ್ಕೂ ಧೈರ್ಯ ಇರ್ಬೇಕು. ಹೌದಣ್ಣ, ಆ ಪಾಪಿಗಳಿಗೆ ಅದ್ ಹೇಗ್ ಮನ್ಸು ಬಂತು? ಆ ಕಾಳಿನ ಮತ್ತು ನಂಜವನ್ನ ಬಗದು ಮಾಡ್ಬಿಡ್ಬೇಕು. ಆದ್ರೂ ಅಣ್ಣ, ಆ ಹುಂಜ ಬಣ್ಣದ ಪುಕ್ಕ ಕಟ್ಕೊಂಡು ಓಡಾಡತ್ತಲ್ಲ, ಹಂಗ್ ಓಡಾಡ್ತಿದ್ದ ಆ ಮಾರಂಗೆ ಸರಿಯಾಗಿ ವಾಂಚಿದ್ಯಾ ಕಣ. ಅವನು ಇನ್ನು ಎಲ್ಲಿ ಕಳ್ಳ ಕೆಲಸ ಮಾಡಕ್ ಹೋದ್ರು ನೆನ್ಪಾಯ್ತಿರ್ಬೇಕು. ಹೌದಣ್ಣ, ಆ ಮಾರ ನೋಡ್ಲಿಕ್ಕೆ ಬ್ರಹ್ಮರಾಕ್ಷಸನಾಗಿದ್ದಾನೆ. ಅವನಿಗೆ ಆರಾಮವಾಗಿ ಹೊರತು ಬೀಳಿಸಿದೀಯ ಅಂದ್ರೆ ಇನ್ನ ಪವರ್ ಎಂತದ್ದು ಒಪ್ಪ. ಊರಿಗೆ ಸರ್ಕಸ್ ಬಂದಂಗೈತ ಹೆಂಗೆ ಎಂತ ನೋಡೋದು? ಮಾದಳ್ಳಿಪುರದ ಮಹಾಜನರಿಗೆ ಈ ಮೂಲಕ ತಿಳಿಸೋದೇನೆಂದ್ರೆ, ನಾಡ ಹಬ್ಬ ದಸರಾ ಪ್ರಯುಕ್ತ 25ನೇ ಅಖಿಲ ಕರ್ನಾಟಕ ಆಹ್ವಾನಿತ ಪುರುಷರ ಕುಸ್ತಿ ಪಂದ್ಯಾವಳಿ. ಬನ್ನಿ, ಭಾಗವಹಿಸಿ, ಕುಸ್ತಿ ಗೆದ್ದು ನಗದು 10 ಲಕ್ಷ ನಿಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಸುವರ್ಣಾವಕಾಶದಲ್ಲಿ ಭಾಗವಹಿಸಿ. ನಮ್ ಗಟ್ಟಿ ಜಟ್ಟಿಗಳಿಗೆ ಯಾರು ಸರಿಸಾಟಿ? ಇದು ಸಮರ ಸಿಂಹಗಳ ಪೈಪೋಟಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಬನ್ನಿ, ಈ ಕೂಡಲೇ ನೋಂದಾಯಿಸಿಕೊಳ್ಳಿ. ನಾನು ಕೇಳಿವ್ನಿ ಕಣಪ್ಪ, ಶಾನ ಜೋರಾಗಿ ಮಾಡ್ತಾರಂತೆ. ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡಿವ್ನವ. ಇದ್ರಲ್ಲಿ ಕೇಳೋದೇನೈತೆ? ನೇವನ್ನು ಕರ್ಕೊಂಡೋಗಿ ಕುಸ್ತಿ ನೋಡ್ಕೊಂಡ್ ಬನ್ನಿ. ಅವನ್ ನೋಡಕಲ್ಲವ, ಮತ್ತೆ ನಾನುವೇ ಕುಸ್ತಿ ಆಡುಮ ಅಂತ. ಇದನ್ನ ಇಲ್ಲಿ ತನಕ ಯಾರಿಗೂ ಹೇಳಿಲ್ಲವ, ನಿಮ್ಗೆ ಮೊದಲು. ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೇನಪ್ಪ. ಹ್ಞೂ ಅವ್ವ. ಅವ್ತವು ಹೇಳ್ದೆ, ನಂತವ್ ಹೇಳ್ತಿದ್ಯಾ ಅಂದ್ರೆ ನಿನ್ನ ಆಸೆ ಅಂತದ್ದು ಅಂತ ನಂಗೆ ಅರ್ಥ ಆಯ್ತದೆ. ಆದ್ರೆ ನಾನು ಹಿಂಗೆ ಹೇಳ್ತೀನಿ ಅಂತ ನೀನು ಬ್ಯಾಸರ ಮಾಡ್ಕೊಳ್ದಿದ್ರೆ. ಇಲ್ಲಲ್ಲವ, ನೀವು ಹೇಳಿ. ನೀನ್ ತಡೆಯೋ ಮನಸ್ಸು ನಂಗಿಲ್ಲ, ನಿಂಗೆ ಇಷ್ಟ ಬಂದಂಗೆ ಮಾಡು. ಆದ್ರೆ ದುಡ್ಡುಗೋಸ್ಕರ ಪಂದ್ಯ ಆಡ್ತೀನಿ ಅಂತೆಲ್ಲ, ಅದು ತೆಪ್ಪು. ನಿಂಗೆ ಗೆದ್ರೆ ನಮ್ಗೆಲ್ರಿಗೂ ಸಂತೋಷನೇ. ಸೋತ್ರೆ ಅದನ್ನ ಮನ್ಸಿಗೆ ಹಾಕ್ಕೊಂಡು ಕೊರಕೊಂಡು ಈ ಪಂದ್ಯದ ಬಗ್ಗೆನೆ ಚಿಗುಪ್ಸೆ ಮೂಡಂಗಾಗ್ಬಾರ್ದಲ್ವೇ? ಇಲ್ಲವ, ಆಟನ ಆಟದಂಗೆ ತಯಾರಿ ಮಾಡ್ಕೊಂಡೆ ಆಡ್ತೀನಿ. ಸರಿ, 1 ನಿಮಿಷ ಬಾರಪ್ಪ. ಕುಸ್ತಿ ಪಂದ್ಯವ ಗೆದ್ವಾ. ಸ್ನೇಹಂಗೆ ಈಸೆ ಹೇಳಿರಿ ಒಪ್ತಾಳೆ ಅನ್ಕೊಂಡಿದ್ಯಾ? ಅದ್ರ ಬಗ್ಗೆ ಏನೋ ಯೋಚನೆ ಮಾಡಿಲ್ಲವ. ಆದ್ರೆ ಕುಸ್ತಿ ಪಂದ್ಯ ಯಾವುದೇ ಕಾರಣಕ್ಕೂ ತೆಪ್ಪದ ಕಾರ್ಯ ಅಲ್ಲ ಅನ್ನೋದಂತ ಮಾತ್ರ ಗೊತ್ತು. ಸ್ನೇಹ ಅವ್ರು ಒಪ್ತಾರೆ, ಆ ನಂಬಿಕೆ ನಂಗೈತೆ.
ಸಮಯ ನೋಡ್ಕೊಂಡು ಅವಳಿಗೂ ಹೇಳ್ಬಿಡಪ್ಪ. ಸರಿವಾ, ನಾನು ಬರ್ತೀನಿ. ಒಂದ್ ನಿಮಿಷ. ಈ ತಿಂಗಳು ಬಂಡಿ ಕಣಪ್ಪ, ಅಮ್ಮವ್ರಿಗೆ ತಲುಪಿಸ್ಬಿಡ್ತೀಯ? ನನ್ನ ಮಗನಿಗೆ ಅನುಮಾನ ಬರ್ಲಿಲ್ಲ ತಾನೆ? ಇಲ್ಲ ಅಮ್ಮ. ಸರಿಯಾಗಿ ನೋಡ್ದೇನಿಲ್ಲ, ಅವ್ನು ನಿನ್ನ ಹಿಂದೆ ಬಂದಿಲ್ಲ ತಾನೆ? ಮೊದ್ಲೆಲ್ಲ ಆಯ್ರಿ ಅವನು. ಇಲ್ಲ ಅಮ್ಮ, ನೋಡ್ಕೊಂಡೆ ಬಂದೆ. ಏ ಮೂದೇವಿ, ನಿನ್ ಮಕ ಏನ್ ತೋರ್ಸ್ಲಿಲ್ಲ ತಾನೆ? ಇಲ್ಲ ಅಮ್ಮ. ಕೊಡಿಲಿ ಫೋನು ಕೊಡು. ಏನ್ ಎಣಿಸ್ತಿದ್ಯಾ ಅಟ್ಟೆಯ? ಆಮೇಲೆ ವಿಷಯನ ಎಲ್ಲೂ ಬಾಯ್ ಬಿಡ್ಬಾರ್ದು. ಸ್ವಲ್ಪ ದಿನ ಊರ್ ಬಿಟ್ಟು ಹೊರಗಡೆ ಹೊಂಟವು. ಸರಿ ಅಮ್ಮ. ಈಗ ತಿರುಗಿ ನೋಡ್ದೆ ಹೋಯ್ತಿರು. ನನ್ನ ಮಗನೇ ದಿನ ಅವನ್ ಮಾತೆ ವೇದವಾಕ್ಯ ಅಂತಿದ್ದವನು ಈಗ ಇದ್ದಕ್ಕಿದ್ದಂಗೆ ದುಡ್ಡು ತಗೊಂಡೋಗಿ ಕೊಟ್ಬಿಟ್ರೆ ನಾ ಸುಮ್ಕೆ ಬಿಟ್ಬಿಡ್ತೀನ? ಇದನ್ನೇನೋ ತಾಡದೆ, ಆದ್ರೆ ಪುಟ್ಟಕ್ಕಂತ ಒಳ್ಳೆ ಹೆಸರು ತಗೋಬೇಕಲ್ಲ, ಏನ್ ಮಾಡೋದು? ನೊಂಜವನಿಗೆ 7 ಕೊಡ್ಬೇಕಾ? ಮಾಡಿದ್ರಾಯ್ತು. ನೀವು ಮುಂದೆ ಹೋಗಿ. ಇಟ್ಸ್ ಓಕೆ. ನೋ ಯು ಗೋ. ನಮ್ಮ ಅಣ್ಣಯ್ಯ ಬರ್ತಾರೆ. ಓಕೆ. ಲೇಟ್ ಫೀಸಾ? ಫೀಸ್ ಕಟ್ಟಕ್ಕೂ ಗೊತ್ತಿಲ್ವಾ ನಿನಗೆ? ಇವ್ರು ನಿಂತಿದ್ಯಲ್ಲೇ, ನೀನು ನನ್ನೇ ಎದುರಾಕೋತೀಯಾ? Girls, there is a word for dumb people in Kannada, right? What's that? Dadru. No. There is something else, like gugu. Gugu. Correct. Halli gugu. ನಾನೇನೋ ಇಲ್ಲಿ ಫೀಸ್ ಕಟ್ಟಕ್ ಲೈನಲ್ಲಿ ನಿಂತಿದ್ದೀನಿ. ನಿನಗೇನೇನ್ ಕೆಲಸ? ಕ್ಲಾಸ್ ಟೈಮಲ್ಲಿ ಈಗ ಓಡಾಡ್ಕೊಂಡಿದ್ಯಲ್ಲ, ಗುಗ್ಗು ನಾನಲ್ಲ ನೀನು. ಏಯ್ ಆ ಕಡೆ ಹೋಗಿ. ಇಲ್ಲ ಕಣಪ್ಪ, ಅವ್ರು ಹೇಳ್ತಾರದು ಸರಿಯಾಗಿ ಐತೆ. ಈ ಮೆಸ್ಗೋಸ್ಕರ ನೀನ್ ಯಾಕೆ ವಿದ್ಯಾಭ್ಯಾಸ ಹಾಳು ಮಾಡ್ಕಂತೀಯ? ನಿಮ್ಮವ್ವ ಹೇಳ್ದಂಗ್ ಕೇಳು. ಅವ್ವ, ಇವ್ರ ಮಾತಕ್ಕೆಲ್ಲ ಯಾಕವ್ವ ಇಷ್ಟೊಂದು ತಲೆ ಕೆಡ್ಸ್ಕೋಬೇಕು? ಈಗ ಶ್ರೀ ಬಾವ ಇಲ್ವಾ? ಏನು ಓದ್ದೆ ಆರಾಮಾಗವ್ರೆ. ನಾನಾದ್ರೆ 4 ಅಕ್ಷರ ಕಲ್ತೀವ್ನವ. ತೆಪ್ಪು ಕಣಪ್ಪ, ಇದ್ಯಾ ಇಸಿದಾಗೆ ಸಿರಿ ಸ್ಯಾನ ನೊಂದ್ಕೊಂಡ್ಬಿಟ್ಟವ್ನೆ. ಇದೇ ಇಸಿಕ್ಕೆ ಸ್ನೇಹಂಗೂ ಸಿರಿಗೂ ಇವನೇನ್ ವ್ಯತ್ಯಾಸ ಆಯ್ತೈತೆ ಅಂತ ನೀನ್ ನೋಡಿಲ್ವೇ? ಬ್ಯಾರೆ ಮಾತೆಲ್ಲ ಬ್ಯಾಡ, ನನ್ನ ಮ್ಯಾಗ ಆಣೆ. ನೀನ್ ಕಾಲೇಜ್ಗೆ ಹೋಗ್ನೇ ಬೇಕು. ಈ ಕಾಲದಾಗೆ ಇದ್ಯೇನೆ ಮುಖ್ಯ ಕಣಪ್ಪ.
ಈಗ ನೀವು ವಯಸ್ಸು ವಿದ್ಯೆ ಎಲ್ಲ ಕಳ್ಕೊಂಬಿಟ್ರೆ ಮುಂದೆ ಶಾನ ಕಷ್ಟಪಡ್ಬೇಕಾಯ್ತದ ಮಗ. ಈ ಅವನ್ ಮಾತಿಗೆ ನೀನ್ ಬೆಲೆ ಕೊಡೋದೇ ಆದ್ರೆ ನೀನ್ ಕಾಲೇಜ್ ಹೋಗ್ಲೇಬೇಕು. ಸರಿ ಅವ್ವ, ಅದ್ನೇ ಹೊಸ ಖುಷಿಯಾಗಿ ಹೇಳು ಮಗ್ನೆ. ಆಯ್ತವ್ವ, ನಾನು ಓದಕ್ ಹೋಯ್ತೀನಿ. ಖುಷಿನಾ? ಅವ್ವ, ನಾನು ಹೋಗ್ಬಿಟ್ರೆ ಮೆಸ್ನ ನೀನೊಬ್ಳೆ ಹೆಂಗವ ನಡೆಸ್ತೀಯಾ? ಹೆಂಗೋ ಆಯ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಈ ಕಾಲೇಜ್ಗೆ ಹೋಗಿ ಅರ್ಜಿ ತಕೊಂಬ ಹೋಗು. ಅಣ್ಣಯ್ಯ ಇನ್ನೂ ಯಾಕೆ ಬಂದಿಲ್ಲ? ಆಗ್ಲೇ ಒಂದು ಪೀರಿಯಡ್ ಆಗೇ ಹೋಯ್ತು. ನೀವು ಮುಂದೆ ಹೋಗಿ. ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಅಣ್ಣಯ್ಯ ಬೇಗ ಬರ್ತೀನಿ ಅಂತ ಹೇಳ್ದ. ಈಗ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಏನ್ ಮಾಡ್ಲಿ? ಸ್ನೇಹ ಅಕ್ಕಂಗೆ ಕಾಲ್ ಮಾಡ್ತೀನಿ. ಪಾಪ ಅಕ್ಕಂಗೆ ಯಾಕೆ ಸುಮ್ಮನೆ ಟೆನ್ಷನ್ ಕೊಡಬೇಕು? ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಅಣ್ಣಯ್ಯನೇ ಬರ್ಬೋದು. ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಹಲೋ, ಹೇಳವೇ? ಚಂದ್ರಣ್ಣಯ್ಯ ಬಂದ್ರಾ? ಪೀಸ್ ಕಟ್ಟದಾ? ಇಲ್ಲ ಅಕ್ಕ, ಚಂದ್ರು ಅಣ್ಣಯ್ಯ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಇದ್ಕ್ಯಾಕವಿ ಈಟೊಂದು ಗಾಬರಿ ಮಾಡ್ಕತಿದ್ಯಾ? ಯೋಚನೆ ಮಾಡೋಂತ ಏನೂ ಆಗಿಲ್ಲ. ಚಂದ್ರು ಅಣ್ಣಯ್ಯ ಮೊದ್ಲೇ ಹೋಗಿಲ್ರಲ್ವಾ, ಏನಾನ ಅರ್ಜೆಂಟ್ ಕೆಲಸ ಬಂದಿರ್ತೈತೆ ಆಟೆ. ಬರ್ತಾರ ಬಿಡು. ಇಲ್ಲ ಅಕ್ಕ, ನನ್ಗ ಹಂಗ ಅನ್ಸ್ತಿಲ್ಲ. ಇಲ್ಲಿ ನನ್ ಜೊತೆ ನಿಂತವ್ರೆಲ್ಲ ಫೀಸ್ ಕಟ್ಟಿ ಕ್ಲಾಸ್ಗೆ ಹೋದ್ರು. ನನ್ಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಹೌದಾ? ಇರು, ನಿನ್ ಕಾಲೇಜ್ ತವ, ನಾನೇ ಬರ್ತೀನಿ. ನೀನಾ? ಯಾಕೆ? ಸುಮ್ನೆ ಟೈಮ್ ವೇಸ್ಟ್. ಬೇಡ ಅಕ್ಕ. ನಿನ್ಗೆ ಫೀಸ್ ಕಟ್ಬೇಕು ಆಟೆ ಅಲ್ವೇ? ನಾನು ಕಟ್ತೀನಿ. ನೀನಾ? ಯಾಕವೆ ಹಂಗೆ ಕೇಳ್ತಿದ್ಯಾ? ಅಲ್ಲ ಅಕ್ಕ, ನಿನ್ ಹತ್ರ ಅಷ್ಟೊಂದು ದುಡ್ಡೇನಿದೆ? ನಿನ್ಗೆ ಯಾಕವಿ? ನೀನ್ ಅಲ್ಲೇ ಇರೋ, ನಾನು ಬಿರ್ನೆ ಬಂದ್ಬಿಡ್ತೀನಿ. ಯಾವ್ರೆ, ನಾನು ಮಾಡ್ತಿರೋದು ಕಳ್ತನಾನೇ ಆದ್ರೆ ಇವ್ರು ನನ್ನ ತವ ಚಿಲ್ಗೆ ಮಾಡ್ತವ್ರೆ ಅಂತಲೇ ಅಲ್ವೇ? ಅದು ಅಲ್ಲದೆ ಬೀರಲ್ಲಿರೋ ದುಡ್ಡು ನಮ್ಮ ಅವ್ವಂದು. ಆ ದುಡ್ಡನ್ನ ಒಳ್ಳೆ ಉದ್ದೇಶಕ್ಕೆ ತಗೊಳ್ಳೋದ್ರಲ್ಲಿ ತೆಪ್ಪಿಯೋನೂ ಇಲ್ಲ. ಆದ್ರೂ ನನ್ನ ಕ್ಷಮಿಸ್ಬಿಡಪ್ಪ. ಸಹನಾ,
ಎಲ್ಗೆ ಹೋಗಿದ್ದೆ ಸಹನಾ? ಅದೇ ಅತ್ತೆ ಹೇಳುದ್ನಲ್ಲ, ದಿನಸಿ ತರಕ್ ಹೋಗಿದ್ದೆ. ಹೌದಾ? ಏನೇನ್ ತಂದಿದ್ದೆ ತೋರ್ಸು. ಎಲ್ಲ ಸರಿಯಾಗಿ ತೂಕ ಹಾಕೊಂಡು ತಂದಿದ್ದೆ ತಾನೆ? ಹ್ಞೂ ಅತ್ತೆಮ್ಮ. ಈಗಂತೂ ದಿನಸಿ ಬೆಲೆ ತುಂಬಾ ಜಾಸ್ತಿ ಆಗಿದೆ. ಈ ಹೋಟೆಲ್ ನಡೆಸೋರು, ಮದ್ವೆ ಮಾಡೋರ್ಗೆಲ್ಲ ಎಷ್ಟು ತೊಂದರೆ ಅಲ್ವಾ? ಈಗ ನೋಡು, ಇಷ್ಟು ದಿನಸಿಗೆ ನೀನೇ 1.5 ಲಕ್ಷ ಕೊಟ್ಟಿದ್ಯಾ. ಓ ಶಿಷ್ಯ, ಇವ್ ಹೊಸಬ ಅನ್ಸುತ್ತೆ. ಅಣ್ಣನ ಹೆಸರು ಗೊತ್ತಿಲ್ವೇನಿಲ್ಲ ನಿಂಗೆ? ಶ್ರೀಕಂಠೇಶ್ವರ, ಊರು ಮಾದಾಪುರ, ಗರಡಿ ಮನೆ, ಬಟರ್ ಪಿಕ್ಚರ್. ಇನ್ನೇನ್ ರಿಲೀಸ್ ಆಗುತ್ತೆ. ರೇ, ನಿಮ್ ಗರಡಿ ಹೆಸರು ಹೇಳ್ರಿ. ಗರಡಿ ಹೆಸರ ನೋಡಿ, ನಿಮ್ ಗರಡಿ ಹೆಸರು ಹೇಳಿ. ನಿಮ್ಗೆ ಕುಸ್ತಿ ಹೇಳ್ಕೊಡ್ತಾರ, ಉಸ್ತಾದ್ ಹೆಸರು ಹೇಳಿ. ಈ ಕುಸ್ತಿ ಇದ್ಯೇನ ಅಣ್ಣ ನೋಡಿನೇ ಕಲ್ತಿದ್ದು. ಅವ್ರ ಹೆಸರೇ ಬರ್ಕಳೆ. ರೇ, ಇದೇನು ಅಡಿಗೆ ಪ್ರೋಗ್ರಾಮ ನೋಡ್ಬಿಟ್ಟು ಮಾಡಕ್ಕೆ? ಕುಸ್ತಿ ಪಂದ್ಯಾವಳಿ ಕಣ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಜೀವಕ್ಕೆ ಅಪಾಯ, ಗೊತ್ತಲ್ಲ? ಅದು ನಾನು ನೋಡ್ಕೋತೀನಿ, ನೀವು ಬರ್ಕಳಿ. ಹಂಗೆಲ್ಲ ಹೆಸರು ತೊಳಕ್ ಆಗಲ್ಲ ರೀ. ಅಲ್ಲ ಮತ್ತೆ ಯಾಕೆ ನೀವು ಯಾರು ಬೇಕಾದ್ರೂ ನೋಂದಣಿ ಮಾಡ್ಬೋದು ಅಂತ ಅನೌನ್ಸ್ ಮಾಡಿದ್ದು? ಯಾರಾದ್ರೂ ಅಂದ್ರೆ ಗರಡಿಲಿ ಅಭ್ಯಾಸ ಮಾಡ್ತಿರೋರು ಯಾರಾದ್ರೂ ಅಂದಿದ್ದು. 10 ಲಕ್ಷ ರೂಪಾಯಿ ಬಹುಮಾನನ ಯಾವ್ದೇ ರಿವಾಜದಲ್ಲೇ ಮಾಡ್ತಾರ? ಈಗ ನಾವೇನ್ ಮಾಡ್ಬೇಕು? ನೀವಿಂತ ಗರಡಿ ಮನೆಯಿಂದ ಇಂಥ ಉಸ್ತಾದ್ ಹತ್ರ ಪರಿಣಿತಿ ತಗೊಂಡ್ ಬಂದಿದೀವಿ ಅಂತ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ. ಇಲ್ಲ ಅಂದ್ರೆ ಗರಡಿ ಮನೆ ಕಡೆಯಿಂದನೇ ಹೆಸರು ಕೊಡಿಸಿ. ಈಗ ನೋಡು, ಇಷ್ಟು ದಿನಸಿಗೆ ನೀನೇ 1.5 ಲಕ್ಷ ಕೊಟ್ಟಿದ್ಯಾ. ಏ ಸಹನಾ, ನೀನು ಆಗ್ಲೇ ಗಾಬ್ರಿನಲ್ಲಿ ಹೋದಾಗ್ಲೇ ನನಗೆ ಅನುಮಾನ ಬಂದಿತ್ತು. ಆದ್ರೆ ನಿನಗಿಷ್ಟು ಧೈರ್ಯ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗ ನಿನ್ನ ನಮ್ಮ ಮನೆಗೆ ಬಂದಿರೋ ಸೌಭಾಗ್ಯ ಲಕ್ಷ್ಮಿ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ನೀನು ನಮ್ಮನೆ ಸೌಭಾಗ್ಯನ ಊರ್ಗೆಲ್ಲ ಹಂಚಕ್ ಹೋಗಿದ್ಯಾ. ಎಲ್ಲೇ ದುಡ್ಡು, ಎಲ್ಲೇ ಇಟ್ಟಿದ್ಯಾ? ಕೊಡೆ ಇಲ್ಲಿ. ಸರಿ ಮಾವಯ್ಯ, ನಾನು ಬರ್ತೀನಿ. ಏನಾದರೂ ಬೇಕಂದ್ರೆ ಹೇಳಿ. ಅಕ್ಕ, 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 ಎಲ್ಲಿದ್ಯಾ? ಏನಮ್ಮ ಸುಮಾ, ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ಯಾ? ಏನು ಹಾಸ್ಟೆಲ್ ಸೀಟ್ ಸಿಕ್ತಾ? ಈಗ್ಲೇ ಹೊರಡ್ಬೇಕಾ? ಅಯ್ಯೋ ಇಲ್ಲ ಅತ್ತೆ, ಹಾಸ್ಟೆಲ್ ರೂಮ್ ಸಿಕ್ಕಿದ್ರೆ ಇಷ್ಟೊಂದು ಖುಷಿಯಾಗಿರುತ್ತಾ? ಇದು ಬೇರೆನೇ ವಿಷಯ. ನಾನು ಮೊದಲು ಅಕ್ಕಂಗೆ ಹೇಳಬೇಕು. ಅಕ್ಕ ಎಲ್ಲಿ? ಅಲ್ಲೇ ಒಳಗಡೆ ಕೆಲಸ ಮಾಡ್ತಿರ್ಬೇಕು. ಅಲ್ಲಮ್ಮ ಸುಮಾ, ನಾವು ನಿಮ್ಮವ್ರೆ. ಅದೇನು ವಿಷಯ ಅಂತ ನಮ್ಮ ಹತ್ರ ಹೇಳು, ನಾವು ಕೇಳಿ ಖುಷಿ ಪಡ್ತೀವಿ. ಅಲ್ಲ ಕೌಸಲ್ಯ? ಮೊದಲನೇದು ಫೀಸ್ ಕಟ್ಟಿದ್ದಾಯ್ತು. ಇವಳು ಮಾಡ್ತಾ ಇರೋದು ಇಂಜಿನಿಯರಿಂಗ್ ಕೋರ್ಸು. ಫೀಸ್ ಏನ್ ಕಮ್ಮಿ ಇರಲ್ಲ, ಲಕ್ಷಾಂತರ ರೂಪಾಯಿ ಇರುತ್ತೆ. ಅಷ್ಟು ದುಡ್ಡನ್ನ ಪುಟ್ಟಕ್ಕ ಹೇಗ್ ಕಟ್ಟಿದ್ಲು?
ಮೊದಲನೇದು ಅಂದ್ರೆ ಎರಡನೇದು ಇರಲೇಬೇಕು. ಅದೇನು ಹೇಳಿ ಕೇಳೋಣ. ಈ ವಿಷಯ ನಿಮಗ್ ಜಾಸ್ತಿ ಖುಷಿ ಕೊಡುತ್ತೆ. ಆಹಾ ಸುಕುಮಾರ, ಒಡೆದಲ್ಲ ಜಾಕ್ ಪಾಟು. ಇನ್ಮೇಲೆ ದಿನ ಡ್ರಾಪ್ ಕೇಳ್ತಾಳೆ ಅನ್ಸುತ್ತೆ. ಇಲ್ಲಿಂದ ನಮ್ ಕಾಲೇಜ್ಗೆ ಡೈರೆಕ್ಟ್ ಬಸ್ ಇದೆ. ಸೊ ಇನ್ಮೇಲಿಂದ ನೀವು ತೋರಿಸಿದ ರೂಟಲ್ಲೇ ನಾನು ದಿನ ಕಾಲೇಜ್ಗೆ ಹೋಗ್ತೀನಿ. ತರೀಕೆ ಈ ಚಾನ್ಸು ಮಿಸ್ ಆಯ್ತಲ್ಲ. ಅಕ್ಕ ನನ್ನ ವಾಯ್ಸ್ ಕೇಳಿಸ್ಕೊಂಡು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನ್ ಮಾಡ್ತಿದ್ದಾಳೆ? ಅಕ್ಕ ಏನಾಯ್ತಕ್ಕ? ಏನಾಯ್ತಕ್ಕ? ಏನ್ ಮಾಡ್ಕೊಂಡೆ? ರಕ್ತ ಹೆಪ್ಪಕಟ್ಟಿ ನೀಲಿ ಆಗೋಗಿದೆ. ಎಲ್ ಪೆಟ್ ಮಾಡ್ಕೊಂಡೆ? ಏನಿಲ್ಲವಿ, ಬಸ್ಲು ಮನೇಲಿ ಕಾಲ್ ಜಾರ್ ಬಿದ್ದು ಮುಖ ನಂಗೆ ಗೋಡೆಗೆ ಹೊಡ್ಕೊಂಡೆ. ಇಲ್ಲ, ಇದು ಬಿದ್ದಿರೋ ಗಾಯ ತರ ಇಲ್ವಲ್ಲ, ತುಂಬಾ ನೋವಾಗ್ತಿದ್ಯಾ? ಇಲ್ಲ ಕಣವಿ, ನೋವು ಏನೂ ಇಲ್ಲ. ಒಂದ್ ಸ್ವಲ್ಪ ಮೇಲ್ ಬಿದ್ದಿದ್ರೆ ಕಣ್ಣಿಗೆ ಪೆಟ್ಟಾಗಿರೋದು. ಬಾ ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯೋ, ಆಸ್ಪತ್ರೆಗೆ ಹೋಗೋ ಅಂಥದ್ದು ಏನೂ ಆಗಿಲ್ಲ ಕಣವಿ. ಏನ್ ಯೋಚನೆ ಮಾಡ್ತಿದ್ಯಾ ನಂಜವ್ವ? ರಿಟೈರ್ಡ್ ಹೇಳ ರಾಜಿ, ನನಗೆ ಪುಟ್ಟಕ್ಕನ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ಈಗಾಗಲೇ ನಾನು ಮಾಡಿದ ಮಾಸಕ್ಕೆ ನೊಂದು ಹಾಸಿಗೆ ಹಿಡ್ಕೊಂಡವಳೆ. ಹಾಸಿಗೆ ಹಿಡ್ದು ಹಂಗೆ ಹೋಗ್ಲಿ ಬಿಡು. ಬಿಡ್ತಾನ ನಂಜವ್ವ, ನಾನ್ ಹೇಳಿದ್ದು ಯುದ್ಧದಾಗೆ ಮೋಸ ಮಾಡೋದು ತೆಪ್ಪಿಲ್ಲ ಅಂತ ಆ ಶ್ರೀಕೃಷ್ಣನ ಹೇಳಿಲ್ವಾ? ನಂಜವ್ವ, ನಾನ್ ನಿನಗ್ ಮೊದ್ಲೇ ಹೇಳಿವ್ನಿ, ಆ ಪುಟ್ಟಕ್ಕನ್ ತೊಂದ್ರೆ ಕೊಟ್ರೆನೆಯ ಬಂಗಾರಮ್ಮ ನಮ್ ದಾರಿಗೆ ಬರೋದು ಅಂತ. ನೀನೇ ತಲೆ ಓಡಿಸಿ ಮೆಸ್ಸಿಗೆ ಬೆಂಕಿ ಹಾಕ್ಸಿ ಅವ್ರಿಬ್ಬರನ್ನು ದೂರ ಮಾಡಕ್ ನೋಡ್ದೆ. ಆದ್ರೆ ಆಗಿದ್ದೇನು? ಇದ್ರ ಬಗ್ಗೆನೋ ನೀನು. ಹಲೋ ಹಲೋ. ವಾ, ನಮ್ ಸುಮಾ ಪುಟ್ಟಿಗೆ ಕೋಪ ಬಂದಂಗಿದೆ. ಈಗಲ್ಲ, ಆಗ್ಲೇ ಬಂದಿತ್ತು. ಯಾಕವ್ವ ಹಿಂಗ್ ಮಾಡ್ತೀಯಾ? ಮೊದಲನೇ ದಿನದ ಕಾಲೇಜ್ ಬಗ್ಗೆ ನೀನ್ ಹತ್ರ ಹೇಳ್ಕೋಬೇಕು ಅಂತ ಎಷ್ಟು ಸರಿ ಫೋನ್ ಟ್ರೈ ಮಾಡಿದೆ ಗೊತ್ತಾ? ಬರೀ ಸ್ವಿಚ್ ಆಫ್. ಶಾಂತವನ್ ಫೋನ್ ಕೂಡ ನಾಟ್ ರೀಚಬಲ್. ಎಷ್ಟು ಬೇಜಾರಾಯ್ತು ಗೊತ್ತಾ? ಇಲ್ಲ ಕಣವ, ನಾನು ಇದನ್ನ ಗಾಡಿಗೆ ಇದು ಬ್ಯಾಟ್ರಿಗೆ ಹಾಕಿದ್ದೆ. ಅದೇನಾಗೈತೋ ಏನೋ ಕಣವ, ಅದು ಆಫ್ ಆಗ್ಬಿಟ್ಟೈತೆ. ಹೋಗ್ಲಿ ಬಿಡವ, ಇನ್ಮೇಲೆ ಆಗಾಗ ಫೋನ್ ನೋಡ್ತಿರು. ಸರಿ ಕಣವ, ಸರಿ. ಕಾಲೇಜ್ ಹೆಂಗಿತ್ತು? ಏನ್ ಕೇಳ್ತೀಯವ, ಸೂಪರ್ ಆಗಿತ್ತು. ನಮ್ಮ ಊರ್ ಜಾತ್ರೆ ಅರ್ಧದಷ್ಟು ಜನ ಇದ್ದಾರೆ ಈ ಕಾಲೇಜಲ್ಲಿ. ಬರೇ ಇಂಗ್ಲಿಷೇ, ಅದೇ ಸ್ವಲ್ಪ ಹಿಂಸೆ. ಏ, ನಿಂಗೂ ಬರ್ತದಲ್ಲ, ಮಾತಾಡು. ನಮ್ಮೂರವ್ರ ಜೊತೆ ಮಾತಾಡ್ದಂಗ ಅಲ್ಲ ಇಲ್ಲಿ. ಪಾಠನ ಚಂದ ಓದ್ಕ್ಯ. ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದ್ಕಿತ ಅಲ್ಲ 100 ಸಲ ಕೇಳ್ತೀನಿ. ಅವ್ವ, ನಾನು 1ನೇ ಕ್ಲಾಸಲ್ಲಿ ಇದ್ದಾಗಿಂದಾನು ಇದನ್ನೇ ಹೇಳ್ತಿದ್ಯಾ, ಬದ್ಲಾಗ್ಲೇ ಇಲ್ಲ ನೀನು. ನೀನು ಆಟೆಯ ಯೋನು ಬದಲಾಗ್ಲಿಲ್ಲ. ಚಂದ ಓದು. ಓದೋದು ಅಂದ್ರೆ ಚಿದ್ದ ಮೇಲೆ ಓದೋದಲ್ಲ, ಬುದ್ಧಿಗಾಗೆ ಓದ್ತೀನಿ. ಹೇಗಿದ್ಯವ? ಒಬ್ಳಿಗೆ ಕಷ್ಟ ಆಗಲ್ವಾ? ನನ್ಗಂತೂ ನಿನ್ನ ಬಿಟ್ಟಿರೋಕೆ ತುಂಬಾ ಕಷ್ಟ ಆಗ್ತಿದ್ಯವ. ಕಾಲೇಜಿಂದ ಬಂದ ತಕ್ಷಣ ನಿನ್ನ ಹತ್ರ ಓಡ್ ಬಂದು ನನ್ನ ಬಿಟ್ಟೆ ಹೋಗ್ದಂಗೆ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ಬೇಕು ಅನ್ಸ್ತಿದೆ. ಅವ ಅಳ್ತಿದ್ಯಾ? ಹೇ ಇಲ್ಲ, ನಾನು ಯಾಕೆ ಕಳ್ಳಿ? ಸಾನ ಇಲ್ಲಿ. ಅವ್ವ, ಅಕ್ಕನ ಬಗ್ಗೆ ಯಾಕೆ ಕೇಳ್ತೀಯ? ಅವಳು ಗಾಯ ಮಾಡ್ಕೊಂಡು ಕೂತಿದ್ದಾಳೆ. ಅಯ್ಯಯ್ಯೋ, ಗಾಯ ಮಾಡ್ಕೊಂಡವಳ? ಏನಾಯ್ತು ಹೇಳುವ?
ಸಾನಿಂಗ್ ಏನಾಯ್ತು? ಚಿಕ್ಕ ಗಾಯ ಅಷ್ಟೇ ಅವ, ಎಲ್ಲೋ ತಾಕಿಸ್ಕೊಂಡು ಗಾಯ ಮಾಡ್ಕೊಂಡಿದ್ದಾಳೆ. ಅಯ್ಯೋ ದೇವ್ರೇ, ಫೋನ್ ಕಡವು ಯಾವಳ್ತವ? ಅಕ್ಕ ಅಡುಗೆ ಮಾಡ್ತಿದ್ದಾಳವ. ಅಡುಗೆನಾ? ಯೂಟ್ಯೂಬ್ನಾಗೆ? ನೀವೇನೋ ಊಟ ಮಾಡಿಲ್ವೇ? ಇಲ್ಲವ, ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತಷ್ಟೆ. ಸುಮಾ, ನಿನ್ನ ಕೈಲಿ ಊಟ ಆಯ್ತದೋ ಆಟ ಒಳಗೆ ಸಹಾಯ ಮಾಡವ. ಅವಳು ಏನು ಹೇಳ್ಕೊಳಕ್ಕಿಲ್ಲ. ನೀನು ಅವಳ ಮ್ಯಾಕೆ ಒಂದಿಟ್ಟು ನಿಗಾ ಮಡಗಿರು. ಸರಿ ಅವ್ವ. ಆಯ್ತು, ಫೋನ್ ಮಾಡಗ್ಲಾ? ಸರಿ ಅವ್ವ. ಬಾಕ್ಲು ಭದ್ರವಾಗಿ ಹಾಕಿದ್ಯಾ ತಾನೆ? ಯಾರು ಬಂದ್ರು ತೆಗಿಬೇಡ. ಹಾಗೇನಾದ್ರೂ ತೆಗಿಲೇಬೇಕು ಅಂದ್ರೆ ಮೊದಲು ಕಿಟಕಿಯಲ್ಲಿ ನೋಡ್ಬಿಟ್ಟು ಆಮೇಲೆ ತೆಗಿ. ಸರಿ, ನೀನು ಹುಷಾರು. ಸರಿ ಅವ್ವ, ನೆಮ್ಮದಿಯಾಗಿ ಮಲ್ಗು. ಗುಡ್ ನೈಟ್. ಸಾನವ್ರಿ, ಏನಾಯ್ತು? ನಿಮ್ ಮುಖದ ಮೇಲೆ ಗಾಯ ಆಗಿದೆ. ನೀವು ಗಾಬರಿ ಹಾಕುಂತಿದ್ ಏನೂ ಆಗಿಲ್ಲ ರೀ, ಬಸ್ಲುನಾಗ ಜಾರ್ ಬಿದ್ಬಿಟ್ಟೆ ಆಟೆ. ಇಷ್ಟೊಂದು ಪೆಟ್ಟಾಗಿದೆ, ಮುಖ ಬೇರೆ ಓದ್ಕೊಂಡಂಗಿದೆ. ತಡೀರಿ, ಈಗಲೇ ಅಮ್ಮಂಗೆ ಕಾಲ್ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಹೇಳ್ತೀನಿ. ಅಯ್ಯೋ ಬ್ಯಾಡ ರೀ, ಅವ್ರು ಕರ್ಕೊಂಡು ಹೋಗ್ತೀನಿ ಅಂತಾನೆ ಹೇಳಿದ್ರು. ನಾನೇ ಬ್ಯಾಡ ಅಂದೆ. ಅರ್ಶನ ಹಚ್ಕೊಂಡ್ರೆ ಒತ್ತಾರೆ ಅಷ್ಟೊತ್ತಿಗೆ ಹೊಂಟೋಯ್ತದೆ. ನೀವು ಉಳ್ಕೊಂಡಿರೋ ಜಾಗ ಇದೆಯಾ? ಊಟ ಏನ್ ಮಾಡಿದ್ರಿ? ಅಕ್ಕ, ಬಾವ ಹೋಗಿರೋದು ನೆಂಟ್ರು ಮನೆಗೆ ನೋಡು. ಅಲ್ಲಿ ಒಬ್ಬಟ್ಟು, ಪಾಯಸ, ಪುಳಿಯೋಗರೆ, ಕೋಸಂಬರಿ ಎಲ್ಲ ಮಾಡಿರ್ತಾರೆ. ಇಲ್ಲೇ ಹಾಸ್ಟೆಲ್ ಊಟ ಮಾಡಿದೆ. ಪರವಾಗಿಲ್ಲ, ಆದ್ರೆ ನೀವು ಅಡುಗೆ ಮಾಡೋಷ್ಟು ಚೆನ್ನಾಗೆ ಇಲ್ಲಿ ಮಾಡಲ್ಲ ಬಿಡಿ. ಸರಿ ಅಕ್ಕ, ನಾನು ಹೋಗ್ತೀನಿ, ನೀವಿಬ್ರು ಮಾತಾಡ್ತೀರಿ. ಅಯ್ಯೋ ಇರವಿ ರೀ, ನಿಮ್ ಮನೆ ಕಳಿ ನಾಳೆ ಮಾತಾಡೋಮ್ಮ. ಸರಿ ಸಹನ್ ಅವ್ರೆ, ಹುಷಾರು. ಬಾಯ್ ಬಾಯ್ ಸುಮಾ. ಬಾಯ್ ಬಾವ. ಮಡಗ್ತೀನಿ. ಆಪ್ ಆಯ್ತು ನೋಡೋವಿ. ಹ್ಞೂ ಅಕ್ಕ, ಆಫ್ ಆಗಿದೆ. ನಿಂಗೆ ಯಾರವಿ ವಿಡಿಯೋ ಫೋನ್ ಮಾಡೋ ಅಂದಿದ್ದು? ಪಾಪ ಅವ್ರು ಯೋಟ್ನ ಅನ್ಕೊಂಡ್ರು ಏನೋ. ಸರಿ, ನೀನ್ ಮಲ್ಕೋ, ನನಗೆ ಓದ್ಕೊಳ್ಳೋದಿದೆ. ಯಾಕೆ ಸುಮ್ಮ ಹಿಂಗ್ ಮಾಡ್ದೆ? ಯಾಕೆ ಅಂದ್ರೆ ನೀನ್ ಮುಚ್ಚಿಡ್ಬೇಕಾಗಿದ್ದ ವಿಷಯ ಬಾವಂಗ್ ಗೊತ್ತಾಗ್ಲಿ ಅಂತಾನೆ ನಾನು ಹಿಂಗ್ ಮಾಡ್ದೆ. ಅಲ್ಲವಿ, ಅವ್ರು ನಮ್ನೆಲ್ಲ ಬಿಟ್ಟು ಏಳು ದೂರ ಅವ್ರು ಏಳು. ಈ ವಿಷಯ ಗೊತ್ತಾದ್ರೆ ಅವ್ರ ಮನಸ್ಸು ಚಡ್ಪಡಿಸಕ್ಕಿಲ್ವೇ? ನಿರಾಳವಾಗಿ ಅವ್ರ ಕೆಲ್ ಕೆಲಸ ಮಾಡಕ್ಕಾಯ್ತದ ಏಳು? ದೂರದಲ್ಲಿರೋ ಬಾವಂಗೇನೋ ಗೊತ್ತಾಗ್ಬಾರ್ದು ಅನ್ನೋದು ಸರಿ, ಆದ್ರೆ ಹತ್ರದಲ್ಲಿರೋ ನನ್ಗೂ ನಿಜ ಗೊತ್ತಾಗ್ಬಾರ್ದಕ್ಕ. ಏನು ಆಗ್ಬಾರ್ದು ಕಣವ್ವ. ನನ್ನ ಕಣ್ಮುಂದೆ ನನ್ನ ಮಕ್ಕಳಿಗೆ ಏನು ಆಗ್ಬಾರ್ದು. ನನ್ನ ಸಾರಿಗೆ ಏನು ಆಗ್ದಂಗೆ ನೋಡ್ಕೊಳವ್ವ. ಅಯ್ಯೋ ದೇವ್ರೆ, ಏನಾಯ್ತು ನನ್ನ ಮಗಿಗೆ?
ಮಾವಯ್ಯ, ನಾನು ನಿಮ್ಗೊಬ್ರು ಡಾಕ್ಟರ್ ಬಗ್ಗೆ ಹೇಳಿದ್ನಲ್ಲ, ಅವ್ರು ಇವತ್ತು ಮನೆಗೆ ಬಂದು ನಿಮ್ ಟೆಸ್ಟ್ ಮಾಡ್ತಾರಂತೆ. ಹೊಸತ್ಗೆ ಮಾವಯ್ಯಂದ್ ಹಳೆ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ. ಹೊಸ ನೀವು ಒತ್ತಿಗೆ ಹೊಡೆದಂಗೆ ನನ್ನ ಎಲ್ಲ ಹಳೆ ರಿಪೋರ್ಟ್ಗಳನ್ನ ಎತ್ತಿಟ್ಟು ಬಿಡವ. ಯೋನಿಲ್ ಎಲ್ಲ ಕೆಲಸನೂ ಮಾಡಿ ಬೇಸ್ ಅನ್ನಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೆ ಇಲ್ಲಿ ಯಾವ ಡಾಕ್ಟರ್ ಬರೋದ್ ಬೇಕಾನಿಲ್ಲ. ಯಾರನ್ನ ಕೇಳ್ ಕರೆಸ್ತಿದ್ಯಾ ನೀನು? ಇದು ಒಂದು ಪ್ರಯತ್ನ ಆಗ್ಲಿ ಬಿಡು ಬಂಗಾರ, ನಾನೇ ಹೇಳ್ದೆ ಅವಳಿಗೆ. ಯಾಕೆ ಬೇರೆ ಡಾಕ್ಟರ್ ತವ ತೋರ್ಸು ಅಂದಿದ್ರೆ ನಾನ್ ತೋರ್ಸಕ್ಕಿಲ್ಲ ಅಂತಿದ್ನ? ನೀನು ಇತ್ತೀಚೆಗೆ ತಾನೇ ಬಿಡುವಿಂದ ಇದ್ದಲ್ಲ, ಅದಕ್ಕೆ ನನ್ನ ಸ್ನೇಹಿತವ ಡಾಕ್ಟರ್ ಬಗ್ಗೆ ಕೇಳ್ಕೊಂಡಿದ್ದೆ, ಅದಕ್ಕೆ ಕೂರಿಸ್ತಾವಳೆ. ನೀನೇನು ಬೇಸರ ಮಾಡ್ಕೋಬೇಡ. ನನಗೆ ಇನ್ಸ್ಟಿಟ್ಯೂಷನಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಮಾವಯ್ಯ ಹುಷಾರು. ಆಯ್ತವ. ಅದಕ್ಕೆ ನಾನು ಬರ್ತೀನಿ. ಯುದ್ಧದಾಗೆ ಆಯುಧ ಕಳ್ಕೊಂಡಿರೋ ಎದುರಾಳಿಗೂ ಗೌರವ ಕೊಟ್ಟು ಅವನ ಜೊತೆ ಕೈ ಮಿಲಾಯಿಸಿ ಆಡೋ ಯುದ್ಧಕ್ಕೆ ಮಲ್ಲ ಯುದ್ಧ ಅಂತಾರೆ. ಅದೇ ಈಗ ಕುಸ್ತಿ ಆಗೈತೆ. ಮಟ್ಟಿ ಕುಸ್ತಿ ಆಕಾಡ ಆ ಕಡೆಗೆ ಈ ಕಡೆಗೆ 14 ಅಡಿಯನ್ನ ಇರಲೇಬೇಕು. ಹಾಲ್ನ ಸಂದಾಗ ಅದ ಮಾಡಿ ಮಟ್ಟಿನ ತಯಾರು ಮಾಡ್ಬೇಕಾಯ್ತದೆ. ಜೀವನದಾಗೆ ಯಾವ ಕಷ್ಟ ಯಾವಾಗ ಬೇಕೋ ಬರ್ಬೋದು ಅಂತ ತಯಾರಾಗಿರೋಂತ ಹೇಳ್ಕೊಡೋ ಕಲೆ ಇದು. ಆ ಕಡೆಗೆ ಇಬ್ರು ಇಳಿತಾರೆ, ಇಬ್ರಲ್ಲಿ ಗೆಲ್ಲೋನ್ ಯಾರು ಅನ್ನೋದೇ ಪಂದ್ಯ. ಪಂದ್ಯ ಗೆಲ್ಬೇಕಾದ್ರೆ 4 ವಿಷಯ ಮುಖ್ಯವಾಗಿ ಬೇಕಾಯ್ತದೆ: ತಾಕತ್ತು, ದಮ್ಮು, ಪಟ್ಟು, ಬುದ್ಧಿ. ಇದರಲ್ಲಿ ಯಾವುದೇ ಓಡಿಸ್ಕೊಟ್ರು ಬೆನ್ನು ಮಣ್ಣು ಮುಟ್ತದೆ. ಇದು ಒಡೆದಾಟ ಬಡ್ದಾಟ ಅಲ್ಲ ಅಂತಾನು ಗೊತ್ತು, ಯಾವಂದ್ರೆ ಏನು ಅಂತಾನು ಗೊತ್ತು. ಒಬ್ಬ ಪೈಲ್ವನ ನಿಲ್ಲೋ ರೀತಿಲೇ ಅವನ್ ಒಳ್ಳೆ ಪಟುನ ಇಲ್ಲ ಅಂತ 7ಕ್ಕೂ ಗೊತ್ತು. ನಾನು ಹೇಳಿದ್ರೆ ಏನೋ ತೆಪ್ಪಿದ್ರೆ ತಿದ್ದಿ ಉಸ್ತಾದ್, ನಾನು ಕಲ್ತ್ಕತೀನಿ. ಮಾತನ್ನ ಮಲೆಯೋದು ಎಲ್ಲರೂ ಮಾಡ್ತಾರೆ, ಆ ಕಡೆ ಗಿಳಿದ್ರೆ ಬಂಡವಾಳ ಗೊತ್ತಾಗೋದು. ಉಸ್ತಾದ್, ನಿಮ್ ಗಳ್ಳಿಲಿರೋ ಒಳ್ಳೆ ಪಟ್ಟು ಜೊತೆ ನಂಗೆ ಪಂದ್ಯ ಹಾಕಿ. ನನ್ನ ಆಟ ನೋಡಿದ್ಮೇಕೆ ನನ್ನ ಮಡಿಕೊಳ್ಳೋದೋ ಇಲ್ಲ ಕಳ್ಸೋದೋ ನೀವೇ ಯೋಚನೆ ಮಾಡಿ. ನನ್ನ ಕಳ್ಸಿ ಗುರುಗಳೇ, 2 ನಿಮಿಷದಲ್ಲಿ ಆಟ ಮುಗಿಸ್ತೀನಿ. ಇವನ್ಗೆ ಆಗ್ಲ 2 ನಿಮಿಷ? ಪ್ರತಾಪ ನೀನೇ ಹೇಳಿ. ಆ ಕೋಣೆಗೆ ಹೋಗಿ ಬಟ್ಟೆ ಬದಲಾಸು. ಸರಿ ಉಸ್ತಾದ್. ಹಿಂಗ್ ಮಾಡಿದ್ರೆ ಹೆಂಗೆ ಪುರ್ಸಿ? ಒಂದೊಂದ್ ಕಡೆ ಲಕ್ಷ ಬೇಡವೆ? ದೊಡ್ಡವ್ರು ಏನೋ ಹೇಳ್ತೀವಿ ಅಂತಂದ್ರೆ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಳ್ದ್ರೆ ಹಂಗೆ ಗಾಳಿ ತೂರು ಬಿಡದೆ ಅಲ್ಲ. ನೀನ್ ನನ್ಗೂ ಮಾತಾಡಕ್ ಬಿಡು. ದೊಡ್ಡವರು ಗಾಳಿಲಾಡಿದ ಮಾತನ್ನ ನಿನ್ ಕಿವಿಲೊಳಗ್ ಬಂದಿವನಿ ಅಂದ್ರೆ ನಮ್ಮ ಮಮ್ಮಿ ರೆಕ್ಕೆಗೆ ಜೀವ ಬಂತು ಅನ್ನಂಗೆ
ಆ ಪುಟ್ಟಕ್ಕ ಮತ್ತೆ ಚಿಗುರ್ಕಂತಾವಳೆ. ಕೋರ್ಟ್ನಾಗೆ ಕೇಸ್ ನಡೆಯೋ ತನಕ ಅವಳು ವ್ಯಾಪಾರ ಮಾಡಂಗಿಲ್ಲ. ಮೆಸ್ ಮಾತ್ರ ಅಲ್ಲ, ಎಲ್ಲೂ ಅಂಗಡಿ ಮಡ್ಗಂಗಿಲ್ಲ ಅಂತ ಅವಳ ಅಂಗಡಿನ ಕ್ಲೋಸ್ ಮಾಡಿಸಿ. ಅಲ್ಲ, ನಾವು ಗಾಡಿ ಮೇಲೆ ಅಲ್ವೇನ ಪುರ್ಸಿ ವ್ಯಾಪಾರ ಮಾಡ್ತಿರೋದು? ಅದೇ ಹಂಗೆ ತೊಂದರೆ ಆಗ್ತಿಲ್ಲ. ಹೌದಲ್ವಾ? ಅಯ್ಯೋ, ನನ್ ಯೋಚನೆ ಬಂದಿರ್ಲಿಲ್ವಲ್ಲವಾ? ರಾಜವ್ವ ಯಾಕೆ ಹಿಂಗ್ ಮಾಡ್ತಾವಳೆ ಗೊತ್ತು? ಯಾಕೆ? ನೀನ್ ಇಲ್ಲಿಗೆ ಗೊತ್ತಿಯಲ್ಲ, ನಿನ್ನ ಯಾದ್ರತಿ ಇಲ್ಲಿಗೆ ಬರ್ಲಾರ್ದಂಗ್ ಮಾಡಕ್ ಹಿಂಗ್ ಮಾಡಿರ್ತಾಳೆ. ಯಾನೇ ಬುದ್ಧಿವಂತ. ನೀನ್ ಬುದ್ಧಿವಂತ ಆಗ್ಬೇಕು ಅಂತಂದ್ರೆ ನೀನು ಕಾಲೇಜ್ ಹೋಗ್ಬೇಕು. ಅವ ಈಟೊಂದು ಗಿರಾಕಿಗಳವ್ರೆ ಬಿಟ್ಬಿಟ್ಟು ಹೆಂಗವ ನಾನು ಕಾಲೇಜ್ಗೆ ಹೋಗೋಣ? ನೀನ್ ಹೆಂಗಪ್ಪ ಹೇಳಿ, ನಿನಗೆ ಮನಸ್ಸಿದ್ದಂಗ್ ಮಾದೇವ. ಎಲ್ಲಾದ್ರಲ್ಲೂ ದೇವ್ರು ಹುಡ್ಕೊಂಡ್ಬಿಡ್ತೀಯ ಅಲ್ವೇನವ? ಆದ್ರೂ ನೀನ್ ಹಿಂಗೆ, ನಮ್ಮ ಮಮ್ಮಿ ಯಾಕಂಗೆ? ಒಂದೇ ಊರು ಒಂದೇ ನೀರು, ಆದ್ರೂ ಸ್ಯಾನೆ ವ್ಯತ್ಯಾಸ. ಏನೂ ಇಲ್ಲ ಅವ. ಆದ್ರೂ ಈ ಮನ್ಸಲ್ ಏನೋ ಐತೆ ಅವ. ನಾನು ಹೇಳ್ತಾ ಇಲ್ವನಪ್ಪ, ಹಂಗೇನೂ ಇರಕ್ಕಿಲ್ಲ. ಸುಮ್ಕೆ ಇಲ್ಲದೆಲ್ಲ ಮನ್ಸ್ ಹಾಕೊಂಡು ತಲೆ ಕೆಡಿಸ್ಕೊಬೇಡ. ಹೋಗು. ಏನೂ ಆಗಕ್ಕಿಲ್ಲ ಅನ್ನೋ ಮಾತು ನನ್ನ ನಾಲ್ಗೆ ಮೇಲಿಂದ ಬಂದ್ರುವೆ ರಾಜವ್ವ ಏನ್ ಮಾಡಕ್ಕೂ ಯೋಸಕ್ಕಿಲ್ಲ ಅನ್ನೋದಂತೂ ಭಯ. ಹಲೋ ಸ್ನೇಹ. ಹಲೋ ಪಲ್ಲವಿ. ಅಣ್ಣ ಏನ್ ಫೋನ್ ಸರಿ ಹೋಯ್ತಾ? ಫೋನಾ? ಯಾಕೆ, ಏನಾಗಿತ್ತು? ಅದೇನೋ ಕೆಟ್ಟೋಗಿದೆ ಅಂತಂದ್ರು. ಹೌದಾ? ನಂಗೇನು ಹೇಳಿಲ್ಲ. ಇರು ಸ್ನೇಹ, ನಾನು ಅಣ್ಣಯ್ಯಂಗೆ ಫೋನ್ ಕೊಡ್ತೀನಿ. ಅಣ್ಣಯ್ಯ, ನಿನ್ ಫೋನ್ ಕೆಟ್ಟೋಗಾಯ್ತಾ? ಸ್ನೇಹ ಫೋನ್ ಮಾಡೋಳೆ ತಕ. ಹೇಳಿ ಸ್ನೇಹ. ಹಲೋ ಅಣ್ಣಯ್ಯ, ವಸು ಅದ್ಗೆ ನಿನ್ನ ಮೀಟ್ ಮಾಡ್ಬೇಕು ಅಂತಿದ್ದಾರೆ. ನೀನ್ ನೋಡಿದ್ರೆ ಫೋನೇ ರೆಡಿ ಮಾಡಿಸ್ದೇ ಇದೆಯಲ್ಲ. ಹೊಸ ಮೀಟ್ ಮಾಡ್ಬೇಕು ಅಂತ ಹೇಳಿದ್ಲ? ಹೌದಣ್ಣಯ್ಯ, ನಿನ್ ಹತ್ರ ಅದಕ್ಕೆ ಮಾತಾಡ್ಬೇಕಂತೆ. ಫೋನಲ್ಲೆಲ್ಲ ಬೇಡ, ಹೊರಗಡೆ ಎಲ್ಲಾದ್ರೂ ಮೀಟ್ ಆಗಕ್ ಸಿಕ್ಕಿದ್ರೆ ಬೆಟರ್ ಅಂತ ಹೇಳ್ತಿದ್ದಾರೆ. ಸರಿ ಸ್ನೇಹ, ಕಾಫಿ ಶಾಪಲ್ಲಿ ಸಿಗ್ತೀನಿ, ಹೇಳ್ಬಿಡು. ಎಷ್ಟೊತ್ತಿಗೆ? 4:30ಗೆ. ಸರಿ, ನಾನು ಅದಕ್ಕೆ ಹೇಳ್ತೀನಿ, ನೀನ್ ಮರ್ತು ಬಿಡ್ಬೇಡ. ಬಾಯ್. ಬಾಯ್. ನಿನ್ ಫೋನ್ಗೆ ಏನಾಯ್ತಣ್ಣಯ್ಯ? ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸರ್ವಿಸ್ ಕೊಟ್ಟಿದ್ದೀನಿ. ಯಾಕೋ ಒಂಥರ ಇದೆಯಾ, ಏನಾಯ್ತಣ್ಣಯ್ಯ? ಏನಿಲ್ಲಪ್ಪ. ಸರಿ, ನಾನು ಹೊಸ ಮೀಟ್ ಮಾಡ್ಕೊಂಬರಕ್ಕೆ ಹೋಗ್ಬೇಕು. ಬಾಯ್. ಇನ್ನೊಂದು 2 ಅವರಲ್ಲಿ ಅಣ್ಣಯ್ಯ ಕಾಫಿ ಶಾಪಲ್ಲಿ ಸಿಗ್ತಾರೆ, ಹೋಗಿ ಮೀಟ್ ಮಾಡ್ಕೊಂಬನ್ನಿ. ಥ್ಯಾಂಕ್ಸ್ ಸ್ನೇಹ. ಪರವಾಗಿಲ್ಲ ಅದಕ್ಕೆ, ನೀವಿಬ್ರು ಆದಷ್ಟು ಬೇಗ ಒಂದಾಗಬೇಕು, ಅದೇ ಸಾಕು. ಸರಿ ಅದಕ್ಕೆ, ನಂಗೆ ಲೇಟ್ ಆಗತ್ತೆ, ನಾನು ಇನ್ಸ್ಟಿಟ್ಯೂಷನ್ಗೆ ಹೊರಡ್ಬೇಕು. ಇವತ್ತವರೆಗೂ ನನ್ನ ಮಕ್ಕಳೇ ನಾನು ಇಟ್ಟಿರೋ ದುಡ್ಡಿಗೆ ಕೈ ಹಾಕೋ ಧೈರ್ಯ ಮಾಡಿಲ್ಲ. ನಿನಗೆಲ್ಲಿಂದಾನೆ ಇಷ್ಟು ಧೈರ್ಯ ಬರಬೇಕು? ಚಿಕ್ಕ ವಯಸ್ಸಿಂದ ಇಂಥ ಕೆಲ್ಸಗಳಲ್ಲಿ ಕೈ ಪಳಗಿದ್ರೇನೆ ಇಂಥ ಬಂಡತನ, ಚಾಲಾಕಿತನ ಬರೋದು. ನೀನ್ ಹಿಂಗ್ ಹತ್ಬಿಟ್ರೆ ಕರ್ಗೋ ಪೈಕಿ ನಾನಲ್ಲ. ಇನ್ನೊಂದ್ಸಲ ಮಾಡು. ಅವ್ವ ಫೋನ್ ಕಟ್ ಮಾಡ್ತಾವಳೆ. ಓ, ನಿಮ್ಮ ಅವ್ವನೇ ನಿನಗೆ ಕೊಟ್ಟಿರೋ ದುಡ್ಡನ್ನ ಕಳ್ತನ ಮಾಡ್ಕೊಂಡ್ ಬಾ ಅಂದ್ರ? ಕೊಟ್ಟಂಗೂ ಇರ್ಬೇಕು, ಕದ್ದಂಗೂ ಇರ್ಬೇಕು. ಬೇಷ್. ನಮ್ಮ ಅವ್ವನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನನ್ಗೂ ನಿಮ್ಮ ಮಗಂತವ ಮಾತಾಡಕ್ ಬತ್ತೈತೆ. ಓಹೋ, ಬಾರಿ ಇದೆಯಾ ಕಣೆ ನೀನು ಚಿಟ್ಟುಗ್ಲಿ. ನನ್ನ ಮಗನ ಹೆಸರು ಹೇಳಿದ ತಕ್ಷಣ ನಾನೇನ್ ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ? ನನಗೆ ನಿನಗಿನ್ನ ಚೆನ್ನಾಗಿ ನಾಟಕ ಮಾಡಕ್ ಬರುತ್ತೆ. ಬಾಯಿ ಮುಚ್ಕೊಂಡ್ ನಿಮ್ಮ ಅವ್ವಂಗ್ ಇವಾಗ ಫೋನ್ ಮಾಡಿದ್ರೆ ಸರಿ. ಹಾ, ಅವ್ವ ಫೋನ್ ಕಟ್ ಮಾಡ್ತಾವಳೆ. ನೋಡು, ನಿಮ್ಮ ಅವ್ವಂಗೆ ನಿನಗಿನ್ನ ಬೇರೆ ಕೆಲ್ಸನೇ ಮುಖ್ಯ. ಎಷ್ಟು ಬೇಜವಾಬ್ದಾರಿ ಅವಳಿಗೆ.
ಮಗಳು ಇಷ್ಟೊಂದ್ಸಲ ಫೋನ್ ಮಾಡ್ತಾ ಇದ್ದಾಳೆ ಅಂದ್ರೆ ಏನಾಯ್ತು ಅಂತ ವಿಚಾರಿಸ್ಬೇಕು ಅನ್ನೋ ವ್ಯವಧಾನನೂ ಇಲ್ವಾ? ಬಹುಶಃ ನಿನ್ ಕಾಟ ತಡ್ಕೊಳಕ್ಕಾಗ್ದೆ ಹಾಳಾಗ್ ಹೋಗ್ಲಿ ಅಂತ ಹೀಗ್ ಮಾಡ್ತಾ ಇದ್ದಾಳೆ ಅನ್ಸತ್ತೆ. ಆದ್ರೂ ನಾನ್ ಸುಮ್ನೆ ಇರಲ್ಲ. ನಮ್ಮನೆ ಟ್ಯಾಂಕು ಭರ್ತಿಯಾಗಿದೆ. ನಿನ್ ಕಣ್ಣೀರಿಂದ ಏನು ತುಂಬಿಸ್ಬೇಕಾಗಿಲ್ಲ. ನಿಮ್ಮ ಅವ್ವಂಗ್ ಫೋನ್ ಮಾಡು ಅಂದೆ. ಇದ್ರಾಗೆ ನಮ್ಮ ಅವನ್ ತಪ್ಪು ಏನೈತೆ? ಅವಳಿಗೆ ಯಾಕೆ ತೊಂದರೆ ಕೊಡ್ಬೇಕು? ಮೊದ್ಲೇ ಅವಳ ಆರೋಗ್ಯ ಸರಿ ಇಲ್ಲ. ಅದಕ್ ನಾನೇನೆ ಮಾಡಕ್ಕಾಗತ್ತೆ? ಇಂಥ ಮಗಳನ್ನ ಹೆತ್ತ ಮೇಲೆ ಇದನ್ನೆಲ್ಲ ಅನುಭವಿಸ್ಲೇಬೇಕು. ಯಾಕೆ ಹಿಂಗ್ ಆಟ ಸಾಕ್ತಿರತ್ತೆ? ಈಗ ನಿಮ್ ದುಡ್ಡು ನಿಮ್ ತವನೇ ಐತೆ ತಾನೆ? ಲೇ ಬಿತ್ರಿ, ನಿನ್ನ ಸಾಯೋವರೆಗೂ ಸಾಕ್ತೀನಿ ಅಂತ ನಾನೇನ್ ಬಿಲ್ ಬರ್ಕೊಟ್ಟಿಲ್ಲ. ಇನ್ನೊಂದ್ಸಲ ಹೀಗ್ ಹೇಳಿದ್ರೆ ಹುಷಾರ್. ಓದ್ದೆ ಮಾಡ್ದೆ ಹೀಗ್ ಬಾಯಿ ಜಾಸ್ತಿ ಮಾಡ್ತೀಯ ಅಂತಾನೆ ಆ ದೇವ್ರು ನಿನಗೆ ವಿದ್ಯೆನ ನೈವೇದ್ಯ ಮಾಡಿದ್ದು. ಇಟ್ಕೆ ಹಾಕ್ ನಾಲ್ಗೆ ಉಜ್ಜಿದ್ರು ಒಂದ್ ಪದ ಇಂಗ್ಲಿಷ್ ಬರಲ್ಲ. ನನಗೆ ಹೇಳಕ್ ಬರ್ತಾಳೆ. ಅಮ್ಮ, ಏನಾಯ್ತಣ್ಣಯ್ಯ? ನನ್ ಕೋಣೆಯಾಗ ಏನ್ ಮಾಡ್ತಿದ್ಯೋ? ಯಾಕಂದ್ ಕಿರ್ಚ್ಕಡೆ? ಏನಿದು? ನೀನೇ ಕಳ್ಳನ್ ಕಳಿಸಿ ನೀನೇ ಕಳ್ತನ ಮಾಡಿಸಿದ್ಯಾ? ನೀನ್ ಈ ಮಟ್ಟಕ್ಕೆ ಇಳಿತಿ ಅಂತ ನಾನು ಅನ್ಸ್ಕೊಂಡಿರ್ಲಿಲ್ಲ. ಅಣ್ಣಯ್ಯ, ಏನಾಯ್ತು? ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನಿಂತ್ಕೊಳ್ಳ. ನೀನಿರೋ ಮನೇಲಿ ನಾನಿದ್ದೀನಲ್ಲ, ಅಸಹ್ಯ ಆಗ್ತಿದೆ. ಯಾಕಾದ್ರೂ ನಿನ್ನ ಹೊಟ್ಟೆಯಾಗ ಹುಟ್ಟುದ್ನೋ ನಾನು? ಸ್ವಂತ ಮಗನ್ ದುಡ್ಡನ್ನೇ ಕಳ್ತನ ಮಾಡ್ಸಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ಛೇ, ನಂಜಮ್ಮ 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 ನಂಜಮ್ಮ, ಅದಕ್ಕೆ ಹೇಳುದು 4ನೇ ಕ್ಲಾಸ್ ನಂಜಮ್ಮ ಅಂತ. ಈ ಮರ್ತ್ಬಿಟ್ಟಿಲಿ ಆ ದುಡ್ಡು ಇಲ್ಲಾಕಿರಬೇಕಿತ್ತೇನೋ, ಎಲ್ಲಾರು ಮುಚ್ಚಿಡಬಾರ್ದಿತ್ತಾ? ತು 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 ತು.
ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಬೆಳದಿಂಗ್ಳು ನೀನೇ ನಮ್ಮಿ ಲಾದಿನ ಹಾಡ್ಲೆ ನಮ್ಮಿ ಶ್ರೀ ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ? ಡಾಕ್ಟರ್ನ ಮನೆಗೆ ಬರಕ್ ಹೇಳಿದ್ದೆ. ಹೊಸೂದ್ಕೆ ಬೇರೆ ಮನೇಲಿಲ್ಲ. ಇವಾಗ ಡಾಕ್ಟರ್ ಬಂದ್ರೋ ಇಲ್ವೋ ಅಂತ ಹೇಗ್ ತಿಳ್ಕೊಳ್ಳೋದು? ಹೋಗಿ. ಅಯ್ಯಯ್ಯೋ, ಹಂಗನ್ಬೇಡಿ. ಅವಳು ಮಾಡಿರೋ ತೆಪ್ಪಿಗೆ ನಾನ್ ನಿಮ್ಮನ್ ಕ್ಷಮೆ ಕೇಳ್ತೀನಿ. ಏನ್ ಮಾಡ್ತಿದ್ಯಾವ? ನೀನ್ ಯಾಕೆ ಇವ್ರ ಕಾಲಿಗೆ ಬೀಳ್ತಿದ್ಯಾ? ನನ್ಗೂ ಈ ಮನ್ಯಾಗಿರಕ್ ಇಷ್ಟ ಇಲ್ಲ. ಮುರಳಿ ಹೊರ್ತವ ನಾನ್ ಮಾತಾಡ್ಕೋತೀನಿ. ನಡೆಯವ ಹೋಗಮ್ಮ. ಸಾನಾ, ಆತರ ಪಡ್ಬೇಡವಿ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಜೀವನದ ಪ್ರಶ್ನೆ. ಇವ್ರ ನಿನ್ ಮ್ಯಾಗ ಆರೋಪ ಮಾಡ್ತಿದ್ರೆ ನನ್ ಯಾವ ದುಡ್ಡು ಎಲ್ಲೆದು ಯೋಟು ಅಂತ ಒಂದ್ ಮಾತನ್ನು ಕೇಳಲಿಲ್ಲ. ಯಾಕೆ ಹೇಳು? ನೀನು ನಂತವ ಉಳಿಸ್ಕೊಂಡಿರೋ ನಂಬಿಕೆ ಕಣ್ಮಗ. ಹಂಗೆ ಇವ್ರತವು ನೀನು ನಂಬಿಕೆ ಉಳಿಸ್ಕೋಬೇಕಲ್ವಾ? ಹಂಗೆ ನಡ್ಕೋಬೇಕಲ್ವಾ? ನೀನಿಲ್ಲಿ ಬದುಕಿ ಬಾಳ್ಬೇಕಾದವಳು ಕಣವ್ವ. ನಾನೇನು ಇವತ್ತಿದ್ದು ನಾಳೆ ಬಿದ್ದೋಗ ಮರ. ನೀನ್ ಸುಖವಾಗಿರೋದು ನನಗೆ ಮುಖ್ಯ ಕಂತಾಯಿ. ಅದಕ್ಕೋಸ್ಕರ ನಾನು ಯೋನ್ ಮಾಡೋಕ್ಕೂ ಸಿದ್ಧ. ನಾನ್ ಸುಖವಾಗಿರಕ್ ನೀನ್ ಇವ್ರ ಕಾಲಿಗೆ ಬೀಳ್ತೀನಿ ಅಂದ್ರೆ ಆ ಸುಖ ನಮ್ಮ ಊರ್ನಾಗೆ ಐತೆ. ನಡೆಯವ ಹೋಗಮ್ಮ. ಜೀವನದುದ್ದಕ್ಕೂ ನನ್ನ ಅನುಭವನ ನೋಡ್ಕೊಂಡು ಬಂದಿರೋಳು. ಹಂಗಿರೋ ಈ ಹುಡುಗಿ ನಿಮ್ ಮಾತಿಗೆ ವಾದ ಮಾಡ್ತಾಳೆ ಅಂತಂದ್ರೆ ನೀವು ಹೊಸ ಯೋಚನೆ ಮಾಡ್ಬೇಕೇನೋ. ಓಹೋ, ಅದೇ ಅನ್ಕೊಂಡೆ. ಗಾಡಿ ಯಾಕೆ ಒಂದೇ ದಿಕ್ಕಲ್ಲಿ ಹೋಗ್ತಿದ್ಯಲ್ಲ, ಏನೋ ಸರಿಗಿಲ್ಲ ಅಂತ. ಅಂದ್ರೆ ಈಗ ನಂದೇ ತಪ್ಪು ಅಲ್ವಾ? ಅಯ್ಯಯ್ಯ, ನಾನು ಹಂಗೆ ಹೇಳ್ತಾ ಇಲ್ಲ. ಕೆಲವೊಂದ್ಕಿಂತ ದೊಡ್ಡವ್ರಿಗೆ ಬ್ಯಾರೆ ತಲೆ ಕಾಣ್ತಿದ್ದೆ ಹೊರತು ನಮ್ ಕಾಲ್ ಕೆಳಗಿರೋನೆಲ್ಲ ಕಾಣಕ್ಕಿಲ್ಲ. ಇಲ್ಲ ಹಂಗೆ ಏನೋ ಆಗಿರ್ಬೇಕು. ಇರ್ಲಿ ಬಿಡಿ, ನನ್ನ ಮಗಳು ತಪ್ಪು ಮಾಡೋಳೆ ಅಂತಾದ್ರೆ ಅವಳ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ನೀವಲ್ಲ ಪುಟ್ಟಕ್ಕ, ನಿಮ್ ಮಗ್ಳಿಗೆ ಕ್ಷಮೆ ಕೇಳ್ಬೇಕಾಗಿರೋದು. ಆಗ್ಲೇ ನನಗಾಗಿರೋ ಅವಮಾನ ಸ್ವಲ್ಪ ಕಡಿಮೆ ಆಗೋದು. ಹಾ, ಕೇಳ್ತಾಳೆ ಸಾನಾ, ಕೇಳವಿ. ಇನ್ಮ್ಯಾಕ್ ಹಿಂಗ್ ಮಾಡಕ್ಕಿಲ್ಲ ಅಂತ ಹೇಳು. ನನ್ನ ಸಮಸ್ಪುಡಿಯತ್ತೆ, ಕಾಲಿಗೆ ಬಿದ್ದು ಕೇಳು. ಆಯ್ತು ಮಗ, ದೊಡ್ಡವ್ರ ಕಾಲಿಗೆ ಬೀಳೋದನ್ನು ತೆಪ್ಪಲ್ಲ ಕಣವ್ವ. ಅವರು ನಿನಗೆ ಅವ್ವ ಇದ್ದಂಗಲ್ವಾ? ಕಾಲಿಗೆ ಬಿದ್ದ ಕ್ಷಮೆ ಕೇಳ್ ಮಗ, ಕೇಳವಿ. ನನ್ನ ದಯವಿಟ್ಟು ಸಮಸ್ಬಿಡಿ ಅತ್ತೆಮ್ಮ, ನನ್ನ ಸಮಸ್ಬಿಡಿ.
ಪ್ರೀತಿ ಗೀತೆ ಅನ್ನೋ ಮಾತಿಗೆ ಇಲ್ಲಿ ಜಾಗನೇ ಇಲ್ಲ. ಒಟ್ಟಲ್ಲಿ ಸಾಧಿಸೋ ಗುರಿ ಮತ್ತು ಏಕಾಗ್ರತೆ ಕೆಡ್ಸೋ ಕೆಲಸನ ಯಾವತ್ತೂ ಮಾಡಬಾರ್ದು. ಮುಖ್ಯವಾಗಿ ನಿನ್ನ ಹೆಂಡ್ರಿಂದ ನೀನು ದೂರ ಇರಬೇಕು. ಇಬ್ರು ಒಂದೇ ಕೋಣೆನಾಗ ಮಲಗಬಾರ್ದು. ದಿನ ಒತ್ತೆರೆಗೆ 4 ಗಂಟೆಗೆ ಎದ್ದು ಕಸರತ್ ಮಾಡಿ ದೇಹನ ದಂಡಿಸ್ಬೇಕು. ಹಗಲು ರಾತ್ರಿ ಒಂದೇ ಗುರಿ, ನಾನ್ ಪಂದ್ಯ ಗೆಲ್ಬೇಕು ಅಂತ 24 ಗಂಟೆನೂ ಹೇಳ್ಕೊತಾನೆ ಇರಬೇಕು. ಯಾಕೆ ಒಳ್ಳೆ ಗರ ಬಡ್ದ ನಂಗೆ ನಿಂತ್ಕೊಂಡ್ಬಿಟ್ಟೆ? ನಾನು ಹೇಳಲಿಲ್ವಾ ನಿನ್ ಕೈಲಿ ಹಾಕಿಲ್ಲ ಅಂತ? ಹೋಗು, ಯಾವ್ದಾರ ಕೆಮ್ಮೆ ನೋಡು. ಇಷ್ಟೆಲ್ಲ ಪಾಲಿಸೋದಿಕ್ಕೆ ಮದ್ವೆ ಆದ್ರಿಂದ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ನೀನು ವಯಸ್ಸಿನ್ನು ಚಿಕ್ಕದು. ನೀನು ಕುಸ್ತಿನ ಚೆನ್ನಾಗೆ ಆಡ್ದೆ, ಆದ್ರೆ ನಿನ್ ಜ್ಞಾನ ಹೆಂಡತಿ ಕಡೆ ಹೋಗಿದ್ರಿಂದ ಸೋತೆ. ಒಳ್ಳೇದಾಗ್ಲಿ. ಉಸ್ತಾದ್, ನಿಯಮ ಈಟೇನಾ ಇನ್ನ ಆಯ್ತಾ? ನೀವ್ ಹೇಳಿದ್ದಕ್ಕೆಲ್ಲ ನಂಗೆ ಒಪ್ಪಿಗೆ ಆಯ್ತು. ಯೋಚನೆ ಮಾಡಿ ಹೇಳ್ತಾ ಇದ್ದೀ ತಾನೆ? ದಿಟ್ವಾಲು ನೀವ್ ಹೇಳಿದ್ದನ್ನ ಚಾಚು ಶಬ್ದಂಗ್ ಪಾಲಿಸ್ತೀನಿ. ಉಸ್ತಾದ್, ನೀವ್ ಹೇಳಿದ್ನೆಲ್ಲ ಪಾಲಿಸ್ತೀನಿ. ಕುಸ್ತಿನ ಗೆಲ್ಲೋದಂದ್ರೆ ನನ್ ಗುರಿ. ನನ್ನನ್ನ ನಿಮ್ ಶಿಷ್ಯನಾಗ ಒಪ್ಕೊಳ್ಳಿ ಉಸ್ತಾದ್. ಮಾತ್ ಕೊಟ್ಟ ಮೇಕೆ ಅದನ್ನ ಮುರಿಬಾರ್ದು. ಅದ್ ನಮ್ ವಂಶಕ್ಕೆ ಗೊತ್ತಿಲ್ಲ ಉಸ್ತಾದ್. ನಾಳೆಯಿಂದಲೇ ಕಸರತ್ ಶುರು. ಯೋ, ಕೇಳಿಸ್ಕೊಂಡೇನಯ್ಯ ನಿನ್ ಮಗನ್ ಮಾತ್ನಾ? ಏನ್ಲ ಹೇಳ್ದೆ ನೀನು? ನನಗ್ ಬೊಯ್ಯೋದ್ ಬಿಟ್ರೆ ಬೇರೆ ಏನೂ ಬರಕಿಲ್ಲ ಅಂತನಾ? ದಿಟ್ವಾಗ್ಲು ನೀನು ನನ್ ಮಗನೇನಾ? ಆಗಿಲ್ದೆ ಇದ್ದಿದ್ರೆ ಸಂದಾಗಿರೋದು. ಪುರ್ಸಿ, ಅವಂಗೆ ಹಿಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ. ಮನ್ಗೋಗು. ಅಲ್ಲೇಲೇ ಕೀ ಕೊಟ್ ಗೊಂಬೆ ಅದಿಸ್ಸಂದ ತಲೆ ಆಡ್ಸ್ಬಿಟ್ಟೆ. ನನ್ ದೃಷ್ಟಿನೇ ಆಯ್ತದ ನಿನ್ಗೆ. ಏನ್ ಮೋಡಿ ಮಾಡಿದ್ಯೆ? ನನ್ಗ್ ಗೊತ್ತೈತೆ ನನ್ ಗಂಡನ್ಗೂ ನನ್ ಮಗನ್ಗೂ ಮಾಟ ಮಾಡ್ಸಿರ್ತೀಯ. ಇಲ್ಲ ಹಸ್ರೌಷಧಿ ಹಾಕಿ ನೀನ್ ಹೇಳ್ದಂಗೆ ಕೇಳೋಂಗ್ ಮಾಡ್ಕೊಂಡಿರ್ತೀಯ. ರಾಜವ್ವ, ಈ ಕೆಲಸ ಮಾಡ್ಬೇಕು ಅಂತಿದ್ದಿದ್ರೆ ಇವತ್ತು ಮಾಡೋದಲ್ಲ, ಯಾವತ್ತೋ ಮಾಡ್ತಿದ್ದೆ. ಸುಮ್ಕೆ ಬ್ಯಾಡ್ದಿರೋ ಮಾತುಗಳು ಯಾಕೆ? ಮಗಿನ್ ಕರ್ಕ ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಮಾತು ಕೇಳ್ತಾ ಇದ್ರು, ನ್ಯಾಯ ಹೇಳೋರು ಯಾರು ಇಲ್ವೇ? ನನ್ ಸಂಸಾರ ಸಂಚು ಹೋಯ್ತಾ ಇದ್ರು, ಕೇಳೋಕ್ ಒಬ್ಬನು ಇಲ್ವೇ? ರಾಜಿ, ಯಾಕೆ ಹಂಗ್ ಕಿರಿಸ್ತ್ಯಾ? ಕೋಸಿ ಮೆತ್ತಗೆ ಮಾತಾಡೋ. ಯೋ, ನಾನು ಹಚ್ಕೊಂತ ಇದ್ದೀನಾ? ನೀನು ಇವಳ ಪರವಾಗಿ ಮಾತಾಡ್ತಿದ್ಯಾ? ಮಗಳ ಗುಳ್ಗೆ ಬ್ಯಾರ ಕೊಟ್ಟವ್ರ. ಮಾವಯ್ಯ, ನೆಕ್ಸ್ಟ್ ಟೈಮ್ ಡಾಕ್ಟರ್ ಬಂದಾಗ ನಾನು ಇರ್ತೀನಿ. ಏನ್ ಪರವಾಗಿಲ್ಲ, ನಿನ್ಗೂ ಕೆಲಸ ಇರ್ತೈತೆ. ಇವತ್ತು ಹೊಸವದ್ಗಿನೂ ಮನೇಲಿ ಇರ್ಲಿಲ್ಲ. ಶ್ರೀ ಅವರು ಹೊರಗೆ ಹೋಗಿದ್ರು. ನಿಮಗೆ ಕಷ್ಟ ಆಯ್ತೇನೋ? ಎಂತದೂ ಇಲ್ಲವಾ.
ನಾನ್ ಇವನಿ ಇದ್ರಾಗ ಏನ್ ತಪ್ಪೈತೆ? ಮಾಡ್ಕಾತಿ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ನಿಂತೋಳ್ ನೋಡು. ಅಂತೂ ಈಗ್ಲಾದ್ರೂ ಧೈರ್ಯ ಮಾಡಿ ಅದಕ್ಕೆನ ಕರ್ಕೊಂಡು ಹೋಗಕ್ ಬಂದಿದ್ಯಲ್ಲ, ಅದೇ ನಮ್ಗೆಲ್ಲ ಖುಷಿ. ತಂಗಿಯವನೇನೋ ಕರ್ಕೊಂಡು ಹೋಗಿ ಬಂದವ್ರ, ಆದ್ರೆ ನನ್ನ ಮ್ಯಾಕಿನ ಕೋಪನೇ ಅಲ್ಲ ಬಾವ. ಇದ್ಯಾಕಳ ಕಟ್ಟಿ ಹಿಂಗ್ ಹೇಳ್ತಿದ್ಯಾ? ಏನಿಲ್ಲ ಮಾವ, ಕಂಟಿಗೆ ಸ್ನೇಹನಿಗೆ ಸೆಟ್ ಆಗಲ್ಲ, ಮದುವೆ ಆಗಬೇಡ ಅಂತ ರೋದನೆ ಕೊಡ್ತಾ ಇದ್ದೆ, ಅದನ್ನೇ ಹೇಳ್ತಿದ್ದೇನಷ್ಟೇ. ಯಾಕಪ್ಪ ನಿನ್ನ ಹುಡುಗಿನ ನೀನು ಒಪ್ಕೊಂಡ್ಮೇಲೆ ನಂದೇನಿದೆ ಹೇಳು? ನಾನೇನಿನ್ನೂ ಒಪ್ಕೊಂಡಿಲ್ಲ ಅಣ್ಣಯ್ಯ. ಅಯ್ಯೋ ಏನಯ್ಯೋ, ನೀವು ಮದುವೆ ಆಗಿರೋದು ಸುಳ್ಳು ಹೇಳಿ ಮರಿಬೇಡಿ. ಮತ್ತೆ ನನ್ನಿಂದ ನೀವಿಬ್ರು ಜಗಳ ಆಡೋದು ಬೇಡ. ಹೊಸು ಇನ್ಮೇಲೆ ನಿಮ್ಗೇನು ಕಷ್ಟ ಇರಕ್ಕಿಲ್ಲ ಮಗಳೇ, ಸಂದಕ್ಕಿರೋ. ಇಷ್ಟು ದಿನ ನಾವಿಬ್ರು ಬೇರೆ ಬೇರೆ ಇದ್ದಿದ್ರಲ್ಲಿ ನನ್ನ ತಪ್ಪು ತುಂಬಾನೇ ಇದೆ ಮಾವ. ಅದಕ್ಕೆ ಅತ್ತೆ ಹತ್ರ ಎಲ್ಲ ವಿಚಾರ ಹೇಳಿ ಅವ್ರ ಒಪ್ಪಿಗೆ ತಗೊಂಡು ಹೊಸನ ಮನೆ ಕರ್ಕೊಂಡೋಗೋಣ ಅಂತ ಬಂದೆ. ಅತ್ತೇನು ಈ ವಿಷಯ ಕೇಳಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಅವನ ಬಂದ್ರು. ಅತ್ತೆ, ನಿಮಗೋಸ್ಕರನೇ ಕಾಯ್ತಿದ್ವಿ. ಅದೇ ಅತ್ತೆ, ಹಿಂದೆ ಮಾತಾಡಿದ ಹಾಗೆ ಅಮ್ಮ ಜೈಲಿಂದ ಬಂದ ಮೇಲೆ ಹೊಸನ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೊಸನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ನನಗೆ ನಮ್ಮ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅತ್ತೆ. ಯಾಕೆ? ಅವಳ ಜೊತೆ ನೀವೆಲ್ಲರೂ ಸಂದಕ್ಕಿರ್ಬೇಕು ಅಂತಲೇ ಅಲ್ವೇ ಅವಳನ್ನ ಜೈಲಿಂದ ಬುಡ್ಸ್ಕೊಂಡು ಬಂದಿದ್ದು? ಇಲ್ಲ ಅತ್ತೆ, ನಾನು ನಮ್ಮ ಅಮ್ಮನ ಜೈಲಿಂದ ಬಿಡಿಸಿಲ್ಲ, ಬೇರೆ ಯಾರೋ ಸಾಕು. ಈಗ ಯಾರೇ ಯೋನೆ ಹೇಳಿದ್ರು ನಂಬೋ ಸ್ಥಿತಿನಾಗೆ ನಾನಿಲ್ಲ. ನಿಮ್ಮವ್ವ ಅಂದ್ರೆ ನಿಮ್ಗೆ ಅದ್ ಯೋಟ್ ಗೌರವ ಐತೆ, ಪ್ರೀತಿ ಐತೆ, ಅದೆಲ್ಲ ನನ್ ಸಂದರ್ಭ ಗೊತ್ತದೆ ಸಂದ್ರು. ನೀವೇನು ಹೇಳೋದ್ ಬೇಕಾಗಿಲ್ಲ. ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಚಂದ್ರು. ಈಗ ನಿನ್ಗೆ ಸ್ಯಾನೆ ಖುಷಿ ಆಯ್ತಿರ್ಬೇಕು ಅಲ್ವಾ? ಅಣ್ಣಯ್ಯ ಅದಕ್ಕೆ ಒಂದಾಗ್ತಾರೆ ಅಂದ್ರೆ ಖುಷಿನೇ ಅಲ್ವಾ? ನೀನು ಖುಷಿ ಆಯ್ತಾ ಇರೋದು ಅದಕ್ಕಲ್ಲ, ನೀನ್ ಅನ್ಕೊಂಡಿರೋದೆಲ್ಲ ಈಗ ನಡೀತಾ ಇತ್ತಲ್ಲ ಅದಕ್ಕೆ. ಈಟ್ ದಿವಸ ನೀನ ನಂಜವನ್ ಜೊತೆ ಕೈ ಜೋಡಿಸಿರಕ್ಕಿಲ್ಲ ಅಂತ ಮನ್ಸಿನ ಮೂಲ್ಯಾಗ ಎಲ್ಲೋ ಒಂದ್ ಕಡೆ ನಂಬಿಕೆ ಇತ್ತು. ಈ ದಿನ ನಂಬಿಕೆನ ಸುಳ್ಳು ಮಾಡ್ಬಿಟ್ಟೆ. ಏನ್ ಹೇಳ್ತಿದ್ದೀರಾ ಅತ್ತೆ? ನನಗ್ ಗೊತ್ತಿಲ್ದಂಗೆ ಕದ್ದು ಮುಚ್ಚಿ ನಂಜವನ್ ಜೊತೆ ಸೇರೋದು, ಅವಳು ಹೇಳ್ಕೊಟ್ಟಿದ್ದನ್ನೆಲ್ಲ ಮಾಡೋದು, ಅದಕ್ಕೆ ಇಲ್ಲಿ ಯೋನು ಗೊತ್ತಿಲ್ವೇನೋ ಅನ್ನಂಗೆ ನಿಂತ್ಕೊಳ್ಳೋ. ಅಬ್ಬಬ್ಬಬ್ಬಬ್ಬ, ಸಬ್ಬಾಸ್. ಅತ್ತೆ, ನಿಜವಾಗ್ಲೂ ನೀವು ಏನು ಹೇಳ್ತಾ ಇದ್ರು ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಯ್ತಿಲ್ವೋ? ಇಲ್ಲ, ಯೋನು ಅರ್ಥ ಆಗದೆ ಇರಂಗೆ ನಾಟಕ ಮಾಡ್ತಿದ್ದೀರೋ. ಇವಳು ಸ್ಯಾನೆ ಸಂದಕ್ಕೆ ನಿಮ್ ಕಿವಿ ಊದವಳೆ. ಆದ್ರೆ ಒಂದು ಚಂದ್ರು, ನೀವು ಅದ್ ಯೋಟೆ ಕೇಳ್ಕೊಂಡ್ರು ಯೋನೆ ಕೇಳ್ಕೊಂಡ್ರು ವಸುನ ನಾನು ನಿಮ್ ಜೊತೆಯಾಗೆ ಕಳ್ಸಕ್ಕಿಲ್ಲ. ಅತ್ತೆ, ನೀವು ನಮ್ಮಮ್ಮನ ವಿಷಯದಲ್ಲಿ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ? ಇಲ್ಲ ಚಂದ್ರು, ನಾನೀಗ ಸರಿಯಾಗಿ ಅರ್ಥ ಮಾಡ್ಕೊಂಡಿವ್ನಿ. ನಿಮ್ಮವ್ವ ಜೈಲಿಂದ ಬಂದ್ಮ್ಯಾಕೆ ಜೊತೆಯ ಕೂತು ಮಾತುಕತೆ ಮಾಡಿ ಒಂದ್ ಇತ್ಯರ್ಥಕ್ ಬಂದು ವಸುನ ನಿಮ್ ಜೊತೆಗೆ ಮನೆ ಕಳಿಸ್ತೀನಿ ಅಂತ ಹೇಳಿದ್ದೇನೋ ದಿಟ್ಟನೆಯ. ಅದೇ ನಂಬಿಕೆಯಲ್ಲೇನೆ ನಾನು ನಮ್ಮಮ್ಮನ ಹತ್ರ
ಈ ಮನೆಗೆ ಬಂದ್ರೆ ಹೊಸ ಜೊತೆನೆ ಅಂತ ಸೀದೆ ಇಲ್ಲಿಗೆ ಬಂದ್ಬಿಟ್ಟೆ. ಅತ್ತೆ, ನಾವ್ ಇದುವರೆಗೂ ನಿಮ್ ಮಾತ್ ಮೀರಿ ನಾವ್ ಏನು ಮಾತಾಡಿಲ್ಲ ಅತ್ತೆ. ವಾ, ಇಲ್ಲಿ ಗಂಟ ನೀವು ವಸು ನನ್ಗೆ ಹೇಳ್ದೆ ಏನು ಮಾಡಿಲ್ವೋ? ಇಲ್ಲ ಅತ್ತೆ. ಹಂಗಾರೆ ನೀವಿಬ್ರು ಇವತ್ತು ಆಚೆ ಕಡೆ ಸಿಕ್ಕಿರ್ನಿಲ್ವೇ? ಅದನ್ನ ನನ್ನ ಕ್ಯೋಳಿನೇ ಮಾಡಿದ್ರ ಚಂದ್ರು? ಇಲ್ಲ ಅತ್ತೆ, ಮೀಟ್ ಮಾಡಿದ್ದು ನಿಜ. ಆದ್ರೆ ಈ ವಿಷಯದ ಬಗ್ಗೆ ಒಂದು ನಿರ್ಧಾರ ತಗೋಬೇಕು ಅಂತಾನೆ ಬರೋದಕ್ಕೆ ಹೇಳಿದ್ದೆ. ಎಲ್ಲ ನೀವೇ ಮಾತಾಡ್ಕೊಂಡು ತೀರ್ಮಾನ ತಕೊಂಡ್ಮ್ಯಾಕೆ ನನ್ ಒಪ್ಗೆ ಬೇಕು ಅಂತ ಇಲ್ಲಿ ಗಂಟೆ ಯಾಕೆ ಬಂದ್ರಿ? ಅತ್ತೆ ಅದು ಎಲ್ಲ ಆಯ್ತಾ ಇರೋದು ನಿನ್ನಿಂದಲೇ ಅಂತ ನನಗೆ ಸ್ವಂತಕ್ಕೆ ಗೊತ್ತಾಯ್ತು. ತಲೆನ ನಿನ್ ಕಡೆ ವಾಲಂಗ್ ಮಾಡ್ಕೊಂಡು ನೀನು ನಂಜವ ಹೇಳ್ದಂಗೆ ಕೇಳ್ಕೊಂಡಿದ್ದೀಯ. ಓ, ನಂಜವ ನಂಟು ಇನ್ನು ಬಿಟ್ಟಿಲ್ಲ ನೀನು. ನಾನ್ ನಂಜಮ್ಮ ನಂಟು ಬಿಟ್ಟಿಲ್ವಾ? ಏನ್ ಹೇಳ್ತಿದ್ದೀರಾ ಅತ್ತೆ? ಅವ್ರನ್ನ ಮೆಸ್ಸಿಗೆ ಬೆಂಕಿ ಹಾಕ್ದವ್ರು ನಾನ್ ಯಾಕೆ ಅವ್ರ ಜೊತೆ? ಸುಳ್ಳು ಹೇಳ್ಬೇಡ, ನನಗಿಷ್ಟ ಆಗಕ್ಕಿಲ್ಲ. ನೀವ್ ಹೀಗ್ ಮಾತಾಡ್ತಿರೋ ನನಗೂ ಇಷ್ಟ ಆಗ್ತಿಲ್ಲ ಅತ್ತೆ. ನಿನ್ನನ್ನು ಬಳಸ್ಕೊಂಡು ನಂಜವ ನಮ್ಮನೆ ಮ್ಯಾಕೆ ಸೇಡ್ ತಿರ್ಸ್ಕತಾವಳೆ. ಹತ್ತು ಕರೆದು ತನ್ನ ಮಗನ ಕೈಲಿ ಜಾಮೀನ್ ತಕೊಂಡು ಈಗ ಚಂದ್ರು ವಸುನ ಅವಳ ಮನೆ ಕರ್ಕೊಂಡ್ ಬರ್ಲಿ, ಆಮೇಲೆ ತನ್ನ ನಾಟಕ ಶುರು ಮಾಡ್ಕೊಳ್ಳುಮ ಅಂತ ನರಿ ಹಂಗೆ ಒಂದ್ ಚಕ್ಕಂಡ್ ಕಾಯ್ತಾ ಕುಂತಾವಳು. ನಿಮ್ಮೆಲ್ರು ಆಟದಾಗೆ ನನ್ನ ಮಗಳ ಜೀವನನ ಬಲಿ ಕೊಡಕ್ಕೆ ನನಗಿಷ್ಟ ಇಲ್ಲ. ಅವ ಇಲ್ಲೇನೋ ತೆಪ್ಪು ನಡೆದೈತೆ. ನೀ ಅನ್ಕೊಂಡ ಏನು ಹಾಕಿಲ್ಲವ. ಬಾವ ತಂಗಿಯವನ್ನ ಕರ್ಕೊಂಡು ಬೇರೆ ಮನೆಗೆ ಹೋಯ್ತಾರಂತೆ. ಓ, ಅದೇನೋ ಹೇಳ್ತಾರಲ್ಲ, ಕೆಟ್ಟವ್ರ ಬುದ್ಧಿ ಬರೀ ಕೆಟ್ಟದೇ ಯೋಚನೆ ಮಾಡೋದು ಅಂತ. ನಿಮ್ ವಿಷಯದಲ್ಲಿ ಅದು ಸರಿಯಾಗೇ ಇದೆ. ಸಾಕು ಸ್ನೇಹ, ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅರಿವಿರ್ಲಿ. ಅತ್ತೆ ಮಾತಲ್ಲಿ ನ್ಯಾಯ ಇದೆ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮಗಳ ಮೇಲೆ ಪ್ರೀತಿಗೆ ಹೀಗೆ ಮಾತಾಡ್ತಿದ್ರು. ಇನ್ನೊಂದ್ಸಲ ಅತ್ತೆ ಬಗ್ಗೆ ಕೆಟ್ಟವರು ಅಂತ ಮಾತಾಡ್ಬೇಡ. ಇಷ್ಟೆಲ್ಲ ಆದ್ರೂ ನೀನ್ ಇವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ಅಣ್ಣಯ್ಯ. ಅಷ್ಟಕ್ಕೂ ಅವ್ರು ಏನ್ ಒಳ್ಳೇದ್ ಮಾಡಿದ್ದಾರೆ? ಇವ್ರು ಸಹಾಯ ಮಾಡದೇ ಇದ್ರೆ ಸುಮ್ಮ ಕಾಲಿಗೆ ಸೇರಕ್ಕೆ ಆಗ್ತಿರ್ಲಿಲ್ಲ. ನೀನು ಸುಮ್ಮನ್ ಕಾಲೇಜ್ ಫೀಸ್ ಕಟ್ಟಕ್ಕೆ ಒದ್ದಾಡ್ತಿದ್ದಾಗ ಇವ್ರು ನನ್ನ ಕರೆಸಿ ಪಾಪ ಸುಮ್ಮ ಫೀಸ್ಗೆ ಕಷ್ಟಪಡ್ತಿದ್ದಾಳೆ ಅಂತ ಹೇಳಿ ನನಗೆ ಅಣ್ಣನ ಸ್ಥಾನನ ನೆನಪಿಸಿದ್ರು. ಅಷ್ಟೇ ಯಾಕೆ, ಸುಮ್ಮನ್ ಕಾಲೇಜ್ ಫೀಸ್ ಕಟ್ಟಿದ್ದು ಯಾರು ಅನ್ಕೊಂಡೆ? ಅತ್ತೇನೆ. ನಿಂತ್ಕೊಳ್ಳ. ನಾನಾಗ ನಾನೇ ಹೋಗಿ ದುಡ್ಡು ಕೊಟ್ರೆ ಅವಳಂತೂ ಖಂಡಿತವಾಗ್ಲೂ ತಗೊಳಕ್ಕಿಲ್ಲ. ಅದಕ್ಕೆ